ಓಂ ಶ್ರೀ ಗುರುಕುಮಾರೇಶ್ವರಾಯ ನಮಃ. ಮುತ್ತು ಅರಸೆಯ ಕೊರಳಹಾರ ಸೇರುತ್ತದೆ, ಅರಸನ ಕಿರೀಟ ಕೊಂಡಲ ಸಾರುತ್ತದೆ. ಆದರೆ ಮುತ್ತನಿತ್ತ ಸಿಂಪು ಮಾತ್ರ ಇದ್ದಲ್ಲೇ ಕೋಡಿ ಬಾಳುತ್ತದೆ. ಹೂವು ದೇವದೇವೋತ್ತಮರ ಗುಡಿ ಸೇರುತ್ತದೆ, ದಿವ್ಯ ಸುಂದರಿಯರ ಮುಡಿ ಸೇರುತ್ತದೆ. ಹೂ ಕೊಟ್ಟ ಬಳ್ಳಿ ಮಾತ್ರ ಇದ್ದಲ್ಲೇ ಕೋಡಿ ಬಾಳುತ್ತದೆ. ಕಸ್ತೂರಿ ಹೂ ಕೊಟ್ಟ ಬಳ್ಳಿ ಮಾತ್ರ ಅಲ್ಲೇ ಉಳಿಯುತ್ತದೆ. ಹತ್ತಿ ವಸ್ತ್ರವಾಗಿ, ಗೋಧಿ ಬಿಸ್ಕತ್ತಾಗಿ, ಕಡಲೆ ಪುಟಾಣಿಯಾಗಿ ರೈತ ಬೆಳೆದದೆಲ್ಲ ಏನೇನೋ ಆಗಿ ಎಲ್ಲೆಲ್ಲಿಗೂ ಹೋಗುತ್ತದೆ. ಆದರೆ ಬೆಳೆದ ರೈತರು ಮಾತ್ರ ಇದ್ದಲ್ಲೇ ಕೊಳೆಯುತ್ತಾನೆ. ಅದಿರು ಉಕ್ಕಾಗಿ, ತಾಮ್ರಾಗಿ, ತವರಾಗಿ, ಬೆಳ್ಳಿ ಬಂಗಾರವಾಗಿ ಉಳ್ಳವರ ಮನೆ ಸೇರುತ್ತದೆ. ಆದರೆ ಗಣಿ ಗಿರಣಿಗಳ ಕಾರ್ಮಿಕ ಮಾತ್ರ ಇದ್ದಲ್ಲೇ ಉಳಿಯುತ್ತಾನೆ. ಕಲಿತವ ಅವಕಾಶ ಪಡೆದು ಪರಮೋಚ್ಚ ಪದವಿಗೆ ಏರುತ್ತಾನೆ. ಆದರೆ ಕಲಿಸಿದವ ಮಾತ್ರ ಹಿಡಿಕಾಸಿನಲ್ಲಿ ಹೂಲುಬಾಳು ಹರಿಯುತ್ತಾನೆ. ಇದು ನ್ಯಾಯವೇನಯ್ಯ? ಇದು ನ್ಯಾಯವಾದರೆ ಅನ್ಯಾಯ ಇನ್ಯಾವುದಯ್ಯ? ಸ್ವತಂತ್ರ ಧೀರ ಸಿದ್ದೇಶ್ವರ. ಪ್ರಾತಸ್ಮರಣೀಯರಾಗಿರುವಂತಹ ಕಾರಣಿಕ ಯುಗ ಪುರುಷ ಹಾನಗಲ್ಲ ಗುರುಕುಮಾರ ಶಿವೆಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಹಾಗೆ 101 ವಿರಕ್ತರನ್ನು ಕಟ್ಟಿಕೊಂಡು ಈ ನಾಡನ್ನು ಧರ್ಮ ಜಾಗೃತಿಯಲ್ಲಿ ಮುನ್ನಡೆಸಿಕೊಂಡು ಹೋಗಿರುವಂತಹ ಎಡೆಯೂರದ ಸಿದ್ಧಲಿಂಗೇಶ್ವರರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಹಾಗೆ ಅವರ ಶಿಷ್ಯ ಶ್ರೇಷ್ಠರಾಗಿ ಈ ಒಂದು ಭಾಗದಲ್ಲಿ ಧರ್ಮ ಜಾಗೃತಿಯನ್ನು ಮಾಡಿರುವಂತಹ ಬೋಳಬಸವ ಮಹಾಸ್ವಾಮೀಜಿಯವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಹಾಗೆ ಈ ಒಂದು ಢಾನಾಪುರ ಗ್ರಾಮದ ಎಲ್ಲ ದೇವಾನುದೇವತೆಗಳಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಒಂದು ಪಟ್ಟಾಧಿಕಾರದ ನಿಮಿತ್ತವಾಗಿ 11 ಹಳ್ಳಿ ಪ್ರವಚನವನ್ನು ಮಾಡಬೇಕಂತಿಕೊಂಡು ನಾವು ಸಂಕಲ್ಪವನ್ನು ಮಾಡಿ ಮೊದಲನೇ ಗ್ರಾಮ ನಾನಾಪುರದಲ್ಲಿ ಮಾಡಿ, ಆಮೇಲೆ ಈ ಒಂದು 2ನೇ ಗ್ರಾಮವಾಗಿರುವಂಥ ಢಾನಾಪುರ ಗ್ರಾಮದಲ್ಲಿ ತಮಗೆಲ್ಲರೂ ಕೂಡ 5 ದಿನಗಳ ಕಾಲ ಬಹಳ ಅಸ್ಖಲಿತವಾಗಿ ತಮಗೆಲ್ಲರೂ ಕೂಡ ನಗೆಯ ಮುಖಾಂತರ ಧರ್ಮದ ಬಗ್ಗೆ ತಿಳಿಸಿಕೊಟ್ಟಿರುವಂತಹ ಆತ್ಮೀಯರಾಗಿರುವಂತಹ ಕನ್ನಡ ನಾಡಿನ ಖ್ಯಾತ ಪ್ರವಚನಕಾರರಾಗಿರುವಂತಹ ಪ್ರವಚನ ಕೇಸರಿಯಾಗಿರುವಂತಹ ಪರಮ ಪೂಜ್ಯ ಶ್ರೀ ಸರ್ಪಭೂಷಣ ದೇವರ ಪಾದಾರವಿಂದಗಳಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಹಾಗೆಯೇ ಈ ಒಂದು ಪ್ರವಚನಕ್ಕೆ ಸಂಗೀತ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ತಾಳಿಕೋಟೆಯಿಂದ ಆಗಮಿಸಿರುವಂತಹ ದೀಪಕ್ ಸಿಂಗ್ ಹಜಾರೆ ಅವರೇ, ಅವರು ಹಾಡಷ್ಟೇ ಹಾಡುವುದಿಲ್ಲ. ಈಗ ಈ ಒಂದು ತಾವೆಲ್ಲ ಕುಳಿತಿರುವುದನ್ನು ನೋಡಿ ಇಲ್ಲೇ ಒಂದು ಪದ್ಯವನ್ನು ಬರೆದು ಇವತ್ತಿನ ದಿನ ಅವರು ಹಾಡಿದರು. ಅಂಥ ಲೇಖಕರು ಕೂಡ ಅವರು ಬಹಳ ಲೇಖಕರು ಕೂಡ ಹೌದು, ಸಂಗೀತಗಾರರು ಕೂಡ ಹೌದು. ಹಾಗೆ ಅವರಿಗೆ ಸಂಗೀತಗಾರರಿಗೆ ತಾಬಲಾ ತಬಲಾ ಎಂದು ತಬಲಾ ಸಾಥನ್ನು ನೀಡ್ತಾ ಇರುವಂತಹ ಪ್ರಶಾಂತ್ ಅಣ್ಣನವರೇ, ಹಾಗೆ ಈ ಒಂದು ಪ್ರವಚನವನ್ನು ಕೇಳಲಿಕ್ಕೆ ಆಗಮಿಸಿರುವಂಥ ನಾನಾಪುರದ ಸಕಲ ಸದ್ಭಕ್ತರೇ, ಹಾಗೆ ಈ ಒಂದು ಢಾನಾಪುರ ಗ್ರಾಮದ ಎಲ್ಲ ಹೆತ್ತ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ಗುರು ಹಿರಿಯರೇ, ತಮಗೆಲ್ಲರೂ ಕೂಡ ಶರಣಾರ್ಥಿಗಳು. The man has learned to fly like a bird in the sky. The man has learned to swim like a fish in the water. The man has learned to song like a peacock, but man doesn't learn how to live like a man. ಎಸ್ ರಾಧಾಕೃಷ್ಣನ್ ಅವರು ಒಂದು ಕಡೆ ಹೇಳ್ತಾರೆ, ಮನುಷ್ಯ ಹಕ್ಕಿಯ ಹಾಗೆ ಆಕಾಶದಲ್ಲಿ ಹಾರಾಡುವುದನ್ನು ಕಲಿತ, ಮನುಷ್ಯ ಮೀನಿನ ಹಾಗೆ ನೀರಿನಲ್ಲಿ ಈಜುವುದನ್ನು ಕಲಿತ, ಮನುಷ್ಯ ಕೋಗಿಲೆ ಹಾಗೆ ಹಾಡುವುದನ್ನು ಕಲಿತ, ಮನುಷ್ಯ ನವಿಲಿನ ಹಾಗೆ ನೃತ್ಯವನ್ನು ಮಾಡೋದು ಕಲಿತ. ಆದರೆ ಮನುಷ್ಯ ಏನನ್ನು ಕಲಿಲ್ಲ ಅಂದ್ರೆ ಮನುಷ್ಯತ್ವದಿಂದ ಬದುಕುವುದನ್ನು ಮನುಷ್ಯನಾಗಿ ಬದುಕುವುದನ್ನು ಕಲಿತಿಲ್ಲ ಅಂತಿಕೊಂಡು ರಾಧಾಕೃಷ್ಣನ್ ಅವರು ಹೇಳ್ತಾ ಇದ್ದಾರೆ. ಯಾಕಂದರೆ ಇವತ್ತಿನ ದಿನ ಮನುಷ್ಯ ಎಲ್ಲವನ್ನು ಕಲಿತಾ ಇದ್ದಾನೆ. ಈಗಿನ AI ಜನರೇಷನಲ್ಲಿ ಮನುಷ್ಯ ಎಲ್ಲವನ್ನು ಕಲಿತಾ ಇದ್ದಾನೆ. ಆದರೆ ಮನುಷ್ಯತ್ವದಿಂದ ಬದುಕುವುದನ್ನು ಕಲಿತಾ ಇಲ್ಲ. ಅದಕ್ಕೆ ಈ ಒಂದು ಪ್ರವಚನವನ್ನು ಯಾಕೆ ಹೆಚ್ಚಿದ್ದೀವಿ ಅಂದ್ರೆ ಮನುಷ್ಯನಾಗಿ ಬದುಕಬೇಕು, ಮನುಷ್ಯತ್ವದಿಂದ ಬದುಕಬೇಕು ಅನ್ನೋ ಉದ್ದೇಶದಿಂದ ಇವತ್ತಿನ ದಿನ ಈ ಒಂದು ಢಾನಾಪುರ ಗ್ರಾಮದಲ್ಲಿ ನಾವು ಈ ಒಂದು ಪ್ರವಚನವನ್ನು ಹಚ್ಚಿದ್ದೀವಿ. ಬಹಳ ಚೆನ್ನಾಗಿ ನಮ್ಮ ಸರ್ಪಭೂಷಣ್ ದೇವರು ತಮಗೆಲ್ಲರೂ ಕೂಡ 5 ದಿನಗಳ ಪರ್ಯಂತರವಾಗಿ ಒಂದೊಂದು ದಿನ ಒಂದೊಂದು ವಿಷಯದ ಕುರಿತು ಬಹಳ ಚೆನ್ನಾಗಿ ಈ ಒಂದು ಪ್ರವಚನ ಹೇಳಿದರು. ತಾವು ಕೂಡ ಬಹಳ ಚೆನ್ನಾಗಿ ಬಹಳ ಒಂದು ಸೂಜಿ ಹಿಡಿದರೂ ಕೂಡ ಸಫಲ ಆಗಬೇಕು, ಆ ಒಂದು ರೀತಿಯಲ್ಲಿ
ತಾವೆಲ್ಲರೂ ಕೂಡ ಈ ಒಂದು ಪ್ರವಚನವನ್ನು ಕೇಳಿದ್ರಿ. ಹೇಗೆಂದರೆ ಮಹಾರಾಷ್ಟ್ರದಲ್ಲಿ ಒಬ್ಬರು ಸಂತರಾಗಿ ಹೋಗ್ತಾರೆ. ಅವ್ರ ಹೆಸರೇನು ಸಂತ ತುಕಾರಾಮರು ಅಂತಿಕೊಂಡು ಒಬ್ಬರ ಸಂತಾಗಿ ಹೋಗ್ತಾರೆ. ಅವರು ಒಂದಿನ ಏನು ಮಾಡ್ತಾರಂದ್ರೆ, ಅವ್ರು ಪ್ರತಿದಿನ ಪ್ರಸಾದ ಹೆಂಗೆ ಮಾಡ್ತಾರೆ, ತಮ್ಮ ಊಟಕ್ಕೆ ಹೇಗೆ ಮಾಡ್ತಾ ಇರ್ತಾರಂದ್ರೆ, ಹೀಗೆ ಎಲ್ಲರ ಮನೆಗೆ ಭಿಕ್ಷೆ ಬಿಡ್ಕೊಂಡು ಬಂದ ಕೊನೆಗೆ ತಮ್ಮ ಗುಡಿಸಲ ಮುಂದೆ ಕುಳಿತುಕೊಂಡು, ಆಶ್ರಮಂದು ಕುಳಿತುಕೊಂಡು, ಅಲ್ಲಿ ಯಾರಾದರೂ ಬಂದ್ರೆ ಅವರಿಗೆ ತಾವು ಭಿಕ್ಷೆ ಬೇಡಿಕೊಂಡು ಬಂದಿರ್ತಾರಲ್ಲ ಅದನ್ನು ಸ್ವಲ್ಪ ನೀಡಿ ಅವರು ಆಮೇಲೆ ಸಂತ ತುಕಾರಾಮರು ಆ ಒಂದು ಉಳಿದಿರುವಂಥ ಪ್ರಸಾದವನ್ನು ಊಟವನ್ನು ಮಾಡ್ತಾ ಇರ್ತಾರೆ. ಹೀಗೆ ಒಂದು ದಿನ ಏನಾಗಿರ್ತೈತೆ ಅಂದರೆ, ಹೇಗೆ ಸಂಕ್ರಾಂತಿ ಹಬ್ಬ ಬಂದಿರ್ತದಲ್ಲ ಹಾಗೆ ಒಂದು ಹಬ್ಬದ ದಿವಸ ಅವ್ರು ಏನು ಮಾಡ್ತಾರಂದ್ರೆ ಒಬ್ಬರ ಮನೆಗೆ ಭಿಕ್ಷೆಗೆ ಹೋಗ್ತಾರೆ. ಭಿಕ್ಷೆಗೆ ಹೋಗಿ ಭಿಕ್ಷೆ ಬೇಡ್ಕೊಂಡು ಬರ್ತಾರೋ. ಭಿಕ್ಷೆ ಬೇಡಿದ ಮೇಲೆ ಅವ್ರು ಆ ಒಂದು ಮನೆಯಲ್ಲಿ ಏನು ಕೊಡ್ತಾರಂದ್ರೆ ಹೋಳಿಗೆ ಹೂರಣವನ್ನು ಕೊಡ್ತಾರೆ. ಹೋಳಿಗೆ ಹೂರಣ ತೊಗೊಂಬರ್ತಾರೋ. ತೊಗೊಂಡು ಬಂದ ಇವತ್ತಿನ ದಿನ ಹಬ್ಬ ಐತಿ, ಆರಾಮ ಆಶ್ರಮದ ಮುಂದೆ ಕುಳಿತುಕೊಂಡು ಊಟ ಮಾಡೋಣ ಅಂತ ತಿಳ್ಕೊಂಡು ಸಂತ ತುಕಾರಾಮರು ಏನು ಮಾಡ್ತಾರಂದ್ರೆ ಆಶ್ರಮದ ಮುಂದೆ ಕುಳಿತುಕೊಂಡು ಆ ಒಂದು ಹೋಳಿಗೆ ಇಟ್ಕೋತಾರೋ. ಅವಾಗ ನೆನಪಾಕೈತಿ. ಏನು ನೆನಪಾಕೈತಿ ಅಂದ್ರೆ ಹೋಳಿಗೆಗೆ ಏನು ಬೇಕ್ರಿ? ಹೋಳಿಗೆ ಒಳಗೆ ಹೂರ್ಣ ಅಲ್ಲ, ಹೋಳಿಗೆ ಒಳಗೆ ನೀವು ಏನು ಹಾಕೊಂಡು ಊಟ ಮಾಡ್ತೀರಿ? ಅವ್ರಿಗೆ ನೆನಪಾಕೈತಿ. ಆಶ್ರಮದೊಳಗೆ ತುಪ್ಪ ಇರ್ತೈತಿ, ಅದಕ್ಕೆ ಹೋಳಿಗೆ ಅಷ್ಟವನ್ನು ತಿಂದ್ರೆ ರುಚಿ ಬರುವುದಿಲ್ಲ, ಅದಕ್ಕೆ ಇದ್ರಾಗ ಒಂದಿಷ್ಟು ತುಪ್ಪ ಹಾಕೊಂಡು ತಿನ್ನೋಣ ಅಂತ ತಿಳ್ಕೊಂಡು ಆ ಹೋಳಿಗೆ ಅಲ್ಲೇ ಇಟ್ಟು ಒಳಗಡೆ ಹೋಗ್ತಾರೆ. ಒಳಗಡೆ ತುಪ್ಪ ತರಕ್ಕೆ ಹೋಗಿ ತುಪ್ಪ ತೊಗೊಂಡು ಬರ್ತಾರೋ. ಅಷ್ಟರಲ್ಲೇ ಏನಾಕೈತೆ ಅಂದ್ರೆ ಒಂದು ನಾಯಿ ಬಂದು ಆ ಹೋಳಿಗೆಯನ್ನು ಎತ್ಕೊಂಡು ಬಾಯಾಗಿ ಹಿಡ್ಕೊಂಡು ಓಡ್ತಾ ಇರ್ತೈತಿ. ಆವಾಗ ಸಂತ ತುಕಾರಾಮರು ಏನು ಮಾಡ್ತಾರೆ ಹೇಳ್ರಿ? ಏನು ಮಾಡ್ತಾರೆ? ಅದರಿಂದ ಓಡೋಕಾರ. ನೀವೇನು ಮಾಡ್ತಿದ್ರಿ? ನೀವು ಊಟ ಮಾಡ್ತ ಮುಂದೆ ಎಲ್ಲರೂ ಹೊಲಕ್ಕೆ ಹೋದಾಗ ಏನಾದರೂ ಒಂದು ಬುತ್ತಿಗಂಟು ಒಂದು ನಾಯಿ ಹೋತಂದ್ರೆ ಆ ನಾಯಿ ಕಾಲೊಂದು ಮುರಿತೀರಿ, ಇಲ್ಲ ಒಂದು ಸಾಯ್ತೀರಿ, ಎರಡರೊಳಗೆ ಒಂದು ಮಾಡ್ತೀರಿ, ಹೌದಿಲ್ಲ? ಆದ್ರೆ ಸಂತ ತುಕಾರಾಮರು ಹಂಗೆ ಮಾಡಲಿಲ್ಲ. ಆ ನಾಯಿಯಿಂದ ಬೆನ್ನ ಹತ್ತಾರ. ತಾಮ್ರೆ ಕುತ್ತ ತಾಮ್ ಅಂತಿಕೊಂಡು ಆ ನಾಯಿಯಿಂದ ಬೆನ್ನ ಹತ್ತಾರ. ಸುಮಾರು ಒಂದು ಅರ್ಧ ಕಿಲೋಮೀಟರ್ ಹೋದ್ರು ಕೂಡ ಅದನ್ನು ಬಿಡುವುದಿಲ್ಲ. ಆ ನಾಯಿಯಿಂದ ಬೆನ್ನು ಹತ್ತಾರ. ಎದಕ್ಕೆ ಬೆನ್ನು ಹತ್ತಾರಂದ್ರೆ, ನೋಡು ಹೋಳಿಗೆ ಅಷ್ಟೊತ್ತಿಂದ ರುಚಿ ಬರೋದಿಲ್ಲ, ನಾ ಕೈಯಾಗ ತುಪ್ಪ ತೆಗೆದುಕೊಂಡು ಬಂದಿದ್ದೀನಿ, ಆ ಹೋಳಿಗೆಗೆ ತುಪ್ಪ ಹಚ್ಚಿ ಕೊಡ್ತೀನಿ, ಒಂದು ನಿಮಿಷ ನಿಲ್ಲು ಅಂತ ತಿಳ್ಕೊಂಡು ನಾಯಿಯಿಂದ ಬೆನ್ನು ಹಚ್ಚಿ ಆ ಹೋಳಿಗೆಗೆ ತುಪ್ಪ ಹಚ್ಚಿ ಕೊಡ್ತಾರೋ. ನೋಡಿ, ಇದು ಮನುಷ್ಯತ್ವ. ಇವತ್ತಿನ ದಿನ ಮನುಷ್ಯ ಹೆಂಗಾಗಿದ್ದಾನಂದ್ರೆ, ಇನ್ನೊಬ್ಬರು ನಮ್ಮ ಬಾಜು ಸಾಯ್ತಾ ಇದ್ದಾನಂದ್ರೂ ಕೂಡ ಅದರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಅವನು ಸಾಯ್ತರೂ ಸಾಯ್ಲಿ ಬಿಡು, ನಾವು ಒಳ್ಳೆಯವರಾಗಿದ್ದರೆ ಸಾಕು ಅನ್ನುವಂಥ ಮನೋಭಾವ ಇವತ್ತಿನ ದಿನ ಮನುಷ್ಯನಲ್ಲಿ ಬಂದಿದೆ. ಹೀಗಾಗಬಾರ್ದು. ಇವತ್ತಿನ ದಿನ ಯಾರ್ಯಾದ್ರೂ ಕಷ್ಟ ಬಂದೈತೆ ಅಂದ್ರೆ ಇವತ್ತಿನ ದಿನ ಹೆಂಗೆ ಮಾಡ್ತಾರಂದ್ರೆ, ನಿಮಗೆ ಏನಾದರೂ ಕಷ್ಟ ಬಂದೈತೆ ಅಂತ ತಿಳ್ಕೊಂಡು ನೀವು ಇನ್ನೊಬ್ಬರ ಮನೆಯವ್ರಿಗೆ ಹೇಳಕತ್ರ ಅವ್ರು ಏನು ಮಾಡ್ತಾರಂದ್ರೆ ಅತ್ಕೊಂತ ನಿಮ್ಮ ಸಮಸ್ಯೆಯನ್ನು ಕೇಳ್ತಾರೆ. ಏನು ಮಾಡ್ತಾರೆ? ಅತ್ಕೊಂತ ನಿಮ್ಮ ಸಮಸ್ಯೆಯನ್ನು ಮಾಡ್ತಾರೋ, ನಕ್ಕೊಂತ ಇಡೀ ತುಂಬ ಡಂಗ್ರ ಹೊಡಿತಾರೆ. ಅದಕ್ಕೆ ನಾ ಹೇಳೋದೇನಂದ್ರೆ, ನಿಮಗೆ ಏನಾದರೂ ಸಮಸ್ಯೆ ಬಂದೈತೆ ಅಂದ್ರೆ ನಿಮಗೇನಾದರೂ ತೊಂದರೆ ಬಂದೈತೆ ಅಂದ್ರೆ ಏನು ನಿಮ್ಮ ತವ್ರ ಮನೆಗೆ ಫೋನ್ ಹಚ್ಚಾಕ ಹೋಗ್ಬೇಡ್ರಿ, ನಿಮ್ಮ ಅಣ್ಣ ತಮ್ಮದರಿಗೆ ಫೋನ್ ಹಚ್ಚಾಕ ಹೋಗ್ಬೇಡ್ರಿ, ಯಾರಿಗೋ ಫೋನ್ ಹಚ್ಚಾಕ ಹೋಗ್ಬೇಡ್ರಿ. ಏನು ಮಾಡಂದ ಸೀದಾ ಆದೋನಿಗೆ ಬಂದು ಆದೋನಿ ಕಲ್ಮಠದಲ್ಲಿರುವಂತಹ ಬೋಳು ಬಸವೇಶ್ವರನ ಮುಂದೆ ಕುಳಿತು, ತಂದೆ ನನಗೆ ಇಂಥ ಕಷ್ಟ ಐತಿ, ಇಂಥ ಕಷ್ಟವನ್ನು ನೀವು ಪರಿಹಾರ ಮಾಡಂತ ತಿಳ್ಕೊಂಡು ಒಂದು ಕ್ಷಣ ಆ ಗದ್ದಿಗೆ ಮುಂದೆ ಕರ್ತೃತ್ವ ಶಕ್ತಿಯ ಮುಂದೆ ಬಂದು ನೀವು ಕುಳಿತು ಕೇಳಿಕೊಂಡಿದ್ದೆ ಆದರೆ ನಿಮಗೆ ಯಾವುದೇ ಕೂಡ ಸಮಸ್ಯೆ ಇರುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ, ಹಾಗೆ ಇವತ್ತಿನ ದಿನ ನಮ್ಮ ಸರ್ಪುಷನ್ ದೇವರು ಯಾವ ವಿಷಯದ ಕುರಿತು ಹೇಳಿದ್ರಿ? ದಾನದ ಬಗ್ಗೆ ಅವರೆಲ್ಲ ಹೇಳಿದ್ರು. ಭಗವಾನ್ ದೇತಾ है तो चमन उमड़ कर देता है, ಭಗವಾನ್ लेना है तो चमन उमड़ कर लेता है. ಅಂದ್ರ ಭಗವಂತ ಕೊಡಾಕತ್ತಂದ್ರ ಈ ಮನೆಯ ಮೇಲೆ ಇರುವಂತ ಹಂಚು ಕಿತ್ತು ಹೋಗೋ ತನಕ ಕೊಡ್ತಾನೋ, ಹಾಗೆ ಭಗವಂತ ಕಿತ್ಕೊಳ್ಳಾಕತ್ತಂದ್ರ ಈ ಮನುಷ್ಯನ ಚರ್ಮವನ್ನು ಕಿತ್ಕೊಳ್ಳೋ ತನಕ ಕಿತ್ಕೋತಾನಂತ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಎಂಥ ಗುಣ ಇರ್ಬೇಕಂದ್ರೆ ಕೊಡುವಂತಹ ಗುಣ ಇರಬೇಕು. ಒಮ್ಮೆ ಶಿವಾಜಿ ಮಹಾರಾಜರು ಚಿಕ್ಕವರಾಗಿರುವಂತಹ ಸಂದರ್ಭದಲ್ಲಿ ಹೀಗೆ ಹೊರಗಡೆ ಆಟ ಆಡ್ಲಿಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ ಏನಾಗ್ತೈತೆ ಅಂದ್ರೆ, ಒಬ್ಬ ಮುದುಕ ವಯಸ್ಸಾಗಿರುವಂತಹ ವ್ಯಕ್ತಿ ಅತ್ಕೊಂತ ಕುಳಿತಿರ್ತಾನ, ಅಳ್ತಾ ಇರುವಂತಹ ಸಂದರ್ಭದಲ್ಲಿ ಅವನ ಹತ್ರ ಶಿವಾಜಿ ಮಹಾರಾಜ್ ಹೋಗ್ತಾನೆ. ಶಿವಾಜಿ ಸುಮಾರು ಒಂದು 10-12 ವರ್ಷ ಆ ಹುಡುಗನಿಗೆ. ಅಂತಹ ಸಂದರ್ಭದಲ್ಲಿ ಶಿವಾಜಿ ಹೋಗಿ ಆ ಒಂದು ವಯಸ್ಸಾಗಿರುವಂತಹ ಅಜ್ಜನಿಗೆ ಕೇಳ್ತಾನೆ, ಮುದುಕನ್ಗೆ, ಯಾಕಜ್ಜ ಯಾಕಳಾತಿ ಅಂತ ತಿಳ್ಕೊಂಡು ಕೇಳಿದಾಗ, ಇಲ್ಲಪ್ಪ ನನ್ನ ಮಗಳ ಮದುವೆಗೆ ಬಂದೈತಿ, ವಯಸ್ಸಾಗಿದ್ದವಳು ಮದುವೆ ಮಾಡತ್ತೀವಿ, ಆದ್ರೆ ಅವಳು ಮದುವೆ ಮಾಡಕ್ಕೆ ನನ್ನ ಹತ್ರ ₹1 ಇಲ್ಲ, ಇನ್ನೊಂದು ವಾರದಲ್ಲಿ ಮದುವೆ ಬಂತು, ಏನು ಮಾಡಲಿ, ಮತ್ತು ನನ್ನ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಆಗೈತಿ, ನಾನು ಕೂಡ ವೈದ್ಯರಿಗೆ ತೋರಿಸ್ಬೇಕು, ನನ್ನ ಹತ್ರ ದುಡ್ಡಿಲ್ಲ, ಏನು ಮಾಡಲಿ ಅಂತ ತಿಳ್ಕೊಂಡು ಅಳ್ತಾ ಇದ್ದೀನಿ ಅಂತ ತಿಳ್ಕೊಂಡು ಆ ಮುದುಕ ಶಿವಾಜಿಗೆ ಹೇಳ್ತಾನೆ.
ಅವಾಗ ಶಿವಾಜಿ ಮಹಾರಾಜರು ಏನು ಮಾಡ್ತಾರಂದ್ರೆ ಆ ಮುದುಕ ಅಳೋದನ್ನು ನೋಡಿ ಅವರು ತಮ್ಮ ಎರಡೂ ಕೈಯಲ್ಲಿ ಏನು ಹಾಕೊಂಡಿರ್ತಾರಂದ್ರೆ ಬಂಗಾರದ ಖಡ್ಗವನ್ನು ಹಾಕೊಂಡಿರ್ತಾರೆ ಶಿವಾಜಿಯವರು. ಅವರು ಯುವರಾಜರಾಗಿರ್ತಾರೆ. ಅವಾಗ ಶಿವಾಜಿ ಭಾಳ ಅವನಿಗೆ ಕೂಡ ಕನಿಕರ. ಅವಾಗ ಏನು ಮಾಡ್ತಾನಂದ್ರೆ ಎಡಗೈಯೊಳಗಿರುವಂಥ ಒಂದು ಬಂಗಾರದ ಖಡ್ಗವನ್ನು ತೆಗೆದು ಆ ಮುದುಕನಿಗೆ ಕೊಡ್ತಾನೆ. ಆ ಮುದುಕನಿಗೆ ಕೊಟ್ಟು ಮರಳಿ ಅರಮನೆಗೆ ಬರ್ತಾನೆ. ಅರಮನೆಗೆ ಬಂದ ಮೇಲೆ ಯಥಾ ರೀತಿ ಜೀಜಾಬಾಯಿ ಮಗ ಹೊರಗಡೆ ಹೋಗಿ ಆಟ ಆಡಿ ಮನೆಗೆ ಬಂದಾನ ಅಂತಿಕೊಂಡು ಬಹಳ ಸಂತೋಷದಿಂದ ಬಾ ಮಗನೆ ಬಾ ಅಂತಿಕೊಂಡು ಅವನ ಕೈಕಾಲನ್ನು ತೊಳಿತಾಳೆ. ಕೈಕಾಲು ತೊಳೆಯುವಂಥ ಸಂದರ್ಭದಲ್ಲಿ ಕಾಲು ತೊಳೆದ ಮೇಲೆ ಮುಖ ತೊಳೆದ ಮೇಲೆ ಕೈ ತೊಳೆಯುವಂಥ ಸಂದರ್ಭದಲ್ಲಿ ಬಲಗೈ ತೊಳಿತಾಳು, ಬಂಗಾರದ ಕಡ್ಗೆ ಇರ್ತೈತಿ. ಎಡಗೈ ತೊಳಿತಾಳು, ಅವಾಗ ಬಂಗಾರದ ಕಡ್ಗೆ ಇರೋದಿಲ್ಲ. ಅವಾಗ ತಾಯಿ ಕೇಳ್ತಾಳೆ, ನೋಡಪ್ಪ ಮಗನೇ, ಎರಡೂ ಕೈಯಲ್ಲಿ ಬಂಗಾರದ ಕಡ್ಗಿತ್ತು, ಎಡಗೈಯಲ್ಲಿ ಬಂಗಾರದ ಕಡ್ಗೆ ಕಾಣ್ತಾ ಇಲ್ಲ, ಏನಾದರೂ ಆಟ ಆಡೋದ್ ಮುಂದೆ ಎಲ್ಲಾದರೂ ಚಲ್ಕೊಂಬಂದಿ ನಿಂತುಕೊಂಡು ಮಗನಿಗೆ ಕೇಳ್ತಾಳೆ. ಇಲ್ಲಮ್ಮ ಚಲ್ಕೊಂಬಂದಿಲ್ಲ ಅಂತಿಕೊಂಡು ಶಿವಾಜಿ ಹೇಳ್ತಾನೆ. ಮತ್ತೇನಾಯಿತು ಎಡಗೈಯಲ್ಲಿರುವಂಥ ಖಡ್ಗ ಅಂತಿಕೊಂಡು ತಾಯಿ ಕೇಳಿದಾಗ ಮಗ ಹೇಳ್ತಾನೆ, ನೋಡಮ್ಮ, ಹೀಗೆ ಒಂದು ಕಡೆ ನಾ ಆಟ ಆಡ್ಲಿಕ್ಕೆ ಹೋಗಿರುವಂಥ ಸಂದರ್ಭದಲ್ಲಿ ಒಬ್ಬ ಮುದುಕ ಅಳ್ತಾ ಕುಂತಿದ್ದ. ಅವನ ಹತ್ರ ಹೋಗಿ ಏನಾಯಿತು ಅಂತ ಕೇಳಿದೆ. ಅವಾಗ ಆ ಮುದುಕ, ಇಲ್ಲ ನನ್ನ ಮಗಳ ಮದುವೆ ಬಂದೈತಿ, ಅವಳ ಮದುವೆಗೆ ದುಡ್ಡಿಲ್ಲ ಅಂತಕೊಂಡು ಅಳ್ತಾ ಇದ್ದೀನಿ ಅಂತಕೊಂಡು ಹೇಳಿದಾಗ ಅವಾಗ ನನ್ನ ಎಡಗೈಯಲ್ಲಿರುವಂತಹ ಒಂದು ಬಂಗಾರದ ಖಡ್ಗವನ್ನು ಅವನಿಗೆ ಕೊಟ್ಟು ಬಂದೀನಿ ಅನ್ನುವಂಥ ಒಂದು ಮಾತನ್ನು ಆ ತಾಯಿಯಾಗಿರುವಂಥ ಜೀಜಾ ಮಾತೆಗೆ ಮಗ ಶಿವಾಜಿ ಹೇಳ್ತಾನೆ. ಅವಾಗ ಆ ತಾಯಿ ಏನು ಮಾಡ್ತಾಳಂದ್ರೆ ಅಲ್ಲೇ ಸರ್ ನಿಂತ ಒಂದು ಮಗನಿಗೆ ಶಿವಾಜಿಗೆ ರಪ್ಪ ಅಂತ ಕಪಾಳಿಗೆ ಹೊಡಿತಾಳೆ. ಎದಕ್ಕೆ ಹೊಡೆದಳ್ರಿ? ಖಡ್ಗ ಕೊಟ್ಟು ಬಂದಿದ್ದಕ್ಕೆ ಅಲ್ಲ. ಆ ಜೀಜಾಬಾಯಿ ಮಗನಿಗೆ ಎದಕ್ಕೆ ಹೊಡೆದಳಂದ್ರೆ ಅಲ್ಲೇ ಇರುವಂಥವ್ರು ಅಂತಾರ, ನೋಡು ಆ ಮುದುಕಿನ ಎಲ್ಲಿ ಹೋಗಿರೋದಿಲ್ಲ, ಹೋಗಿ ನಾವು ತೆಗೆದುಕೊಂಡು ಬರ್ತೀವಿ ಖಡ್ಗ, ಮಗಿಗೆ ಯಾಕೆ ಹೊಡೆಯತಿ ಅಂತಕೊಂಡು ಜೀಜಾಬಾಯಿಗೆ ಅಲ್ಲೇ ಇರುವಂಥವ್ರು ಬೈಲಿಕ್ಕೆ ಶುರು ಮಾಡ್ತಾರೋ. ಅವಾಗ ಜೀಜಾಬಾಯಿ ಹೇಳ್ತಾಳು, ನೋಡು ಶಿವಾಜಿ, ನೋಡು ಮಗನೇ, ನಾನು ನಿನಗೆ ಹೊಡೆದಿದ್ದು ಖಡ್ಗ ಯಾಕೆ ಕೊಟ್ಟು ಬಂದಿದೆ ಅಂತ ಹೊಡಿತಾ ಇಲ್ಲ, ಆ ಮುದುಕ ಅಷ್ಟು ಕಷ್ಟದಿಂದ ಅಳ್ತಾ ಇದ್ದ, ತನ್ನ ಮಗಳ ಮದುವೆಗೆ ದುಡ್ಡಿಲ್ಲ ಅಂತಕೊಂಡು ಒಂದೇ ಖಡ್ಗ ಕೊಟ್ಟು ಬಂದಿಯಲ್ಲ, ಎರಡೂ ಖಡ್ಗ ಕೊಟ್ಟು ಬರಬೇಕಿಲ್ಲ ಅಂತಕೊಂಡು ನಾನು ನಿನಗೆ ಹೊಡ್ತೀನಿ ಅಂತಕೊಂಡು ಆ ತಾಯಿ ಜೀಜಾಬಾಯಿ ಶಿವಾಜಿ ಹೇಳ್ತಾನೆ. ಅದಕ್ಕೆ ನೀವು ಯಾರಾದ್ರೂ ಕೊಡ್ತೀರಿ, ನೀವೇನೇ ಮಾಡ್ತೀರಿ? ಒಳ್ಳೆಯದು, ಅವ್ನು ತೊಗೊಂಬರ್ತನಕನೂ ಬಿಡೋದಿಲ್ಲ. ಆ ಶಿವಾಜಿ ಅವತ್ತಿನ ದಿನ ಆ ತಾಯಿ ಮಗನಿಗೆ ಆ ಕೊಟ್ಟಿರುವಂಥ ಸಂಸ್ಕಾರದಿಂದ ಇವತ್ತಿನ ದಿನ ನಮ್ಮ ಹಿಂದೂ ಸಮಾಜ ಇಷ್ಟೊಂದು ಬಲಿಷ್ಠವಾಗಿದೆ. ನೀವು ನಿಮ್ಮ ಮಕ್ಕಳಿಗೆ ಕಲಿಸುವಂತಹ ಸಂಸ್ಕಾರ, ನಿಮ್ಮ ಮಕ್ಕಳಿಗೆ ನೀವು ಕಲಿಸುವಂಥ ವಿದ್ಯೆಯಲ್ಲಿ ತುಸು ಕಮ್ಮಿ ಆದರೂ ಪರವಾಗಿಲ್ಲ, ಆದರೆ ಕಲಿಸುವ ಸಂಸ್ಕಾರದಲ್ಲಿ ಕೂಡ ಕೊಂಚವೂ ಕೂಡ ಕಡಿಮೆಯಾಗಬಾರ್ದು. ಯಾಕಂದರೆ ಅಕ್ಷರವನ್ನು ಕಲಿತ ವ್ಯಕ್ತಿ ಭ್ರಷ್ಟನಾಗ್ಬೋದು, ಆದರೆ ಸಂಸ್ಕಾರವನ್ನು ಕಲಿತ ವ್ಯಕ್ತಿ ಯಾವತ್ತೂ ಕೂಡ ಭ್ರಷ್ಟನಾಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಿಮ್ಮ ಮಕ್ಕಳಿಗೆ ಆದಷ್ಟು ನೀವು ಸಂಸ್ಕಾರವನ್ನು ಕಲಿಸುವಂಥವರಾಗ್ರಿ ಅನ್ನುವಂಥ ಮಾತನ್ನು ಹೇಳ್ತಾ, ಹಾಗೆ ನಿಮ್ಮನ್ನೆಲ್ಲ ಇಲ್ಲಿ ಕುಳಿತಿರುವಂಥದ್ದನ್ನು ನೋಡಿದ್ರೆ ನನಗೊಂದು ಘಟನೆ ನೆನಪಾಗ್ತೈತಿ. ಏನಂದ್ರೆ ಒಮ್ಮೆ ಘಟನೆ ಭಾಳ ಅದ್ಭುತ ಐತಿ. ಏನಂದ್ರೆ ಹೀಗೆ ಒಂದು ಊರಲ್ಲಿ ಭಾಳ ದೊಡ್ಡದಾಗಿರುವಂಥ ಒಂದು ಅರಮನೆ ಇತ್ತು. ಆ ಅರಮನೆಗೆ ಒಂದಿನ ಏನಾಗ್ತೈತೆ ಅಂದ್ರೆ ಅಚಾನಕ್ಕಾಗಿ ಆಕಸ್ಮಿಕವಾಗಿ ಆ ಒಂದು ಅರಮನೆಗೆ ಬೆಂಕಿ ಹತ್ತೈತಿ. ಬೆಂಕಿ ಹತ್ತಿರುವಂತಹ ಸಂದರ್ಭದಲ್ಲಿ ಅವಾಗ ಹೀಗೆ ಒಂದು ಆಲದ ಮರದಲ್ಲಿ ಒಂದು ಗುಬ್ಬಿ ಕುಳಿತುಕೊಂಡಿರ್ತೈತಿ. ಆ ಗುಬ್ಬಿ ಕುಳಿತುಕೊಂಡು ಆ ಒಂದು ಅರಮನೆಗೆ ಬೆಂಕಿ ಹತ್ತಿರೋದನ್ನು ನೋಡಿ ಅಲ್ಲೇ ಇರುವಂಥ ಒಂದು ನದಿಯಿಂದ ತನ್ನ ಗುಬ್ಬಿಯ ಒಂದು ಚುಂಚದಲ್ಲಿ ಮುಂದೆ ಇರುವಂಥ ಬಾಯಿಯಲ್ಲಿ ನದಿಗೆ ಹೋಗೋದು, ಆ ಅರಮನೆ ಮೇಲೆ ನದಿಗೆ ಹೋಗೋದು, ನೀರನ್ನು ತೆಗೆದುಕೊಂಡು ಬಂದು ಆ ಅರಮನೆ ಮೇಲೆ ಹಾಕೋದು, ಹೀಗೆ ಮಾಡ್ತಾ ಇರ್ತೈತಿ. ಅವಾಗ ಆ ಆಲದ ಮರದಲ್ಲಿ ಇನ್ನೊಂದು ಪಕ್ಷಿ ಕುಳಿತಿರ್ತೈತಿ, ಕಾಗೆ. ಅವಾಗ ಕಾಯಿ ಕೇಳ್ತೈತಿ ಆ ಗುಬ್ಬಿಗೆ ಅಡ್ಡಾಗಿ, ನೋಡು ಅರಮನೆ ಅಷ್ಟು ದೊಡ್ಡದೈತಿ, ಸುಮಾರು 5-6 ಎಕರೆ ದೊಡ್ಡದಾಗಿರೋ ವಿಸ್ತಾರದಲ್ಲಿರುವಂಥ ಅರಮನೆ ಐತಿ, ನೀ ನೋಡಿದ್ರೆ ಒಂದಿಷ್ಟದೆ, ಇದರಿಂದ ನಿನ್ನ ಚುಂಚದಿಂದ ತೆಗೆದುಕೊಂಡು ನೀರು ಹಾಕತಿ, ಅದಕ್ಕೆ ಆ ಒಂದು ನೀರು ಹಾಕೋದ್ರಿಂದ ಅದೇನು ಅರಮನೆ ಸುಡೋದಲ್ಲ, ಅದು ಪೂರ್ತಿ ಸುಡೋದು ಅದೇನು ನಿಲ್ಲೋದಿಲ್ಲ, ನೀ ಯಾಕೆ ಅದಕ್ಕೆ ನೀರು ಹಾಕಾಕತ್ತೆ, ಬಿಟ್ಟು ಬಿಡು ಅಂತಕೊಂಡು ಗುಬ್ಬಿಗೆ ಆ ಕಾಗಿ ಕೇಳ್ತೈತೆ. ಇಲ್ಲ, ಅಲ್ಲೊಂದು ಅರಮನೆ ಬೆಂಕಿ ಹತ್ತಿ ಉರಿಯಾಕತ್ತೈತೆ ಅಂದಮೇಲೆ ಅದನ್ನ ನಿಲ್ಲಿಸೋದು ನಮ್ಮ ಧರ್ಮ ಅಂತಕೊಂಡು ಮತ್ತೆ ಏನು ಮಾಡ್ತೈತೆ ಅಂದ್ರೆ ಆ ಗುಬ್ಬಿ ಮತ್ತೆ ನದಿಗೆ ಹೋಗಿ ಮತ್ತೆ ಆ ಒಂದು ಅರಮನೆಗೆ ನೀರನ್ನು ಹಾಕ್ತಿರ್ತೈತಿ.
ಹೀಗೆ ಒಂದು 4-5 ಸಾರಿ ಆದಮೇಲೆ ಮತ್ತೆ ಕಾಗಿ ಬಂದು ಮತ್ತೆ ಅದೇ ಒಂದು ಪ್ರಶ್ನೆಯನ್ನು ಕೇಳ್ತೈತಿ. ನೀ ಒಂದು ಕಷ್ಟಪಟ್ಟು ನೀರು ಹಾಕೋದ್ರಿಂದ ಅದೇನು ಅರಮನೆ ಸುಡೋದು ಉರಿಯೋದು ನಿಲ್ಲೋದಿಲ್ಲ, ಎದಕ್ಕೆ ನೀರು ಹಾಕತ್ತಿ ಇದು ನಿಲ್ಲಿಸು ಅಂತ ತಿಳ್ಕೊಂಡು ಮತ್ತೆ ಆ ಕಾಗಿ ಆ ಗುಬ್ಬಿಗೆ ಪ್ರಶ್ನೆ ಮಾಡಿದಾಗ ಆ ಗುಬ್ಬಿ ಒಂದು ಮಾತು ಹೇಳ್ತೈತಿ. ಏನು ಹೇಳ್ತೈತೆ ಅಂದ್ರೆ, ನೋಡು ಇದೆಲ್ಲ ಆದಮೇಲೆ ಅರಮನೆಲ್ಲ ಸುಟ್ಟು ಬಿಡ್ತು, ಮುಂದೆ ಎರಡನೇ ಪ್ರಶ್ನೆ. ಆದರೆ ಇದೆಲ್ಲ ಮುಗಿದ ಮೇಲೆ ಮುಂದೆ ಆ ಬ್ರಹ್ಮ ಆ ಯಮ್ಮ ಒಂದು 3 ಲಿಸ್ಟ್ ಮಾಡ್ತಾನೆ. ಏನಂದ್ರೆ ಇದೆಲ್ಲ ಅರಮನೆ ಇಂತಹ ಇತಿಹಾಸ ಉಳ್ಳದ್ದು, ಈ ಇತಿಹಾಸ ಉಳ್ಳಂತಹ ಅರಮನೆ ಸುಡುವಂತಹ ಸಂದರ್ಭದಲ್ಲಿ ಇದನ್ನ ನಿಂತುಕೊಂಡು ನೋಡಿರುವಂಥವ್ರು ಒಂದು ಲಿಸ್ಟ್ ಮಾಡ್ತಾನೋ. ಮತ್ತೆ ಅರಮನೆ ಸುಡಾಕಂದ್ರೆ ಅದಕ್ಕೊಂದು ಹಿಂದೆ ಕಾರಣ ಇರಬೇಕಲ್ರಿ, ಯಾರಾದರೂ ಬೆಂಕಿ ಹಚ್ಚಿರ್ತಾರೆ, ಅಂಥವ್ರ ಲಿಸ್ಟ್ ಒಂದು ಮಾಡ್ತಾನೋ. ಮತ್ತು ಆ ಒಂದು ಅರಮನೆಯನ್ನ ಸುಡುವಂತಹ ಸಂದರ್ಭದಲ್ಲಿ ನೀರನ್ನು ಹಾಕಿ ಅಥವಾ ಇನ್ನು ಬೇರೆ ಯಾವುದೇ ಉಪಾಯದಿಂದ ಆ ಒಂದು ಬೆಂಕಿಯನ್ನು ಆರಿಸುವಂಥವ್ರ ಲಿಸ್ಟ್ ಒಂದು ಮಾಡ್ತಾನೋ. ಅದಕ್ಕೆ ಏನು ಬ್ರಹ್ಮ 3 ಲಿಸ್ಟ್ ಮಾಡ್ತಾನಲ್ಲ, ಬೆಂಕಿ ಹಚ್ಚೋರ ಲಿಸ್ಟು, ಮತ್ತು ಆ ಒಂದು ಸುಡುವಂಥ ಅರಮನೆಯನ್ನು ನೋಡುವಂಥವ್ರ ಲಿಸ್ಟು, ಮತ್ತು ಬೆಂಕಿಯನ್ನು ಆರಿಸುವಂಥವ್ರ ಲಿಸ್ಟ್ ಏನು ಮಾಡ್ತಾನಲ್ಲ, ಅದು ಆ ಒಂದು 3 ಲಿಸ್ಟಿನಲ್ಲಿ ನಾ ಯಾವ ಲಿಸ್ಟಿನಲ್ಲಿ ಬರಬೇಕಂದ್ರೆ ಬೆಂಕಿ ಆರಿಸುವಂಥವ್ರ ಲಿಸ್ಟ್ನಲ್ಲಿ ಬರಬೇಕು ಹೊರತು ಬೆಂಕಿ ಹಚ್ಚೋರಂಥ ಲಿಸ್ಟ್ ಬರಬಾರ್ದು. ಅದಕ್ಕೆ ನಾ ಈ ಒಂದು ಅರಮನೆಗೆ ನೀರು ಹಾಕ್ತಾ ಇದ್ದೀನಿ ಅಂತ ತಿಳ್ಕೊಂಡು ಗುಬ್ಬಿ ಹೇಳ್ತೈತಿ. ಅದಕ್ಕೆ ನಾ ಈ ಒಂದು ಕಥೆಯನ್ನು ಈ ಒಂದು ಘಟನೆಯನ್ನು ಯಾಕೆ ಹೇಳಿದೆ ಅಂದ್ರೆ, ಮುಂದೆ ನಮ್ದೆಲ್ಲ ಪಟ್ಟಾಧಿಕಾರ ಆದಮೇಲೆ ನಾವೊಂದು ಬುಕ್ಕವನ್ನು ಪರಮ ಪೂಜ್ಯರು ಹೇಳಿದ ಮೇಲೆ ಒಂದು ಲೇಖನ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಬೇಕಂತಿದ್ದೀವಿ. ಅವಾಗ ಆ ಪುಸ್ತಕದಲ್ಲಿ ನಾವು ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಪಣ ತೊಟ್ಟಿರುವಂತಹ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅಡೆತಡೆ ಮಾಡುವಂಥವ್ರು ಇರ್ತಾರೆ, ಈ ಒಂದು ಕಾರ್ಯಕ್ರಮವನ್ನು ಸುಮ್ಮನೆ ನಿಂತು ನೋಡುವಂಥವ್ರು ಇರ್ತಾರೋ. ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಬೆನ್ನಿಗೆ ಬೆನ್ನು ಕೊಟ್ಟು ಯಶಸ್ವಿ ಮಾಡುವಂಥವ್ರು ಇರ್ತಾರೆ. ಅಂಥ ಒಂದು ಬೆನ್ನಿಗೆ ಬೆನ್ನು ಕೊಟ್ಟು ಯಶಸ್ವಿ ಮಾಡುವಂಥ ಗ್ರಾಮದಲ್ಲಿ ಪ್ರಪ್ರಥಮ ಗ್ರಾಮ ಯಾವುದಂದ್ರೆ ಅದು ಢಾನಾಪುರ ಗ್ರಾಮ ಅಂತ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತೈತಿ. ಒಂದು ದಿನ ಒಮ್ಮೆ ಚಿನ್ನದ ಬೆಲೆ ಎಷ್ಟೈತ್ರಿ? ಈಗ ಎಷ್ಟೈತ್ರಿ? 1,40,000 ಎಲ್ಲ ಗೊತ್ತೈತಿ. ಚಿನ್ನದ ಬೆಲೆ ಒಂದು ಸಾರಿ ಹೆಚ್ಚಿಗೆ ಆಗ್ಬೋದು, ಒಂದು ಸಾರಿ ಕಡಿಮೆ ಆಗ್ಬೋದು. ಬೆಳ್ಳಿಯ ಬೆಲೆ ಒಂದು ಸಾರಿ ಹೆಚ್ಚಿಗೆ ಆಗ್ಬೋದು, ಒಂದು ಸಾರಿ ಕಡಿಮೆ ಆಗ್ಬೋದು. ಪೆಟ್ರೋಲಿನ ಬೆಲೆ ಒಂದು ಸಾರಿ ಹೆಚ್ಚಿಗೆ ಆಗ್ಬೋದು, ಒಂದು ಸಾರಿ ಕಡಿಮೆ ಆಗ್ಬೋದು. ಅಡುಗೆ ಮಾಡುವ ಸಾಮಗ್ರಿಗಳ ಬೆಲೆ ಒಂದು ಸಾರಿ ಹೆಚ್ಚಿಗೆ ಆಗ್ಬೋದು, ಒಂದು ಸಾರಿ ಕಡಿಮೆ ಆಗ್ಬೋದು. ಆದರೆ ದಾನಾಪುರ ಗ್ರಾಮದ ಭಕ್ತಿ ಮಾತ್ರ ಯಾವತ್ತೂ ಕೂಡ ಹೆಚ್ಚಿಗೆ ಆಗ್ತಿತ್ತು, ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ. ಯಾಕೆ ಹೇಳ್ತಾ ಇದ್ದೇನೆ? ಈ ಒಂದು ಮಾತನ್ನು ಪ್ರತಿದಿನನೂ ಮೊದಲನೇ ದಿನ ಆ ಒಂದು ಮೀಟಿಂಗ್ಗೆ ಬಂದಂಥ ಸಂದರ್ಭದಲ್ಲಿ 40 ಸುಮಾರು ಒಂದು 50 ಜನ ಇದ್ರಿ. ಈ ಒಂದು ಒಂದನೇ ದಿನ ಬಂದಾಗ ಒಂದು 300 ಜನ 400 ಜನ, ಇವತ್ತಿನ ಒಂದು 5ನೇ ದಿನ ಸಾವಿರಾರು ಜನ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ತಮಗೆಲ್ಲರೂ ಕೂಡ ಆ ಒಂದು ಭಗವಂತನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನೀವೇನಾದರೂ ಕೂಡ ಈಗ ಚೆನ್ನಾಗಿ ಮಾತನಾಡೋರು ಬಂದಾರಂದ್ರೆ ಅವರಿಗೆ ಒನ್ಸ್ ಮೋರ್ ಅಂತ ಹೇಳ್ರೆ ಇನ್ನೊಮ್ಮೆ ಚೆನ್ನಾಗಿ ಮಾತನಾಡಿ ತೋರಿಸ್ತಾರೆ. ಒಬ್ಬರು ಯಾರಾದರೂ ನೃತ್ಯವನ್ನು ಮಾಡೋರು ಬಂದಾರಂದ್ರೆ ಒನ್ಸ್ ಮೋರ್ ಅಂತ ಹೇಳ್ರೆ ಇನ್ನೊಮ್ಮೆ ಭರತನಾಟ್ಯವನ್ನು ನೃತ್ಯವನ್ನು ಮಾಡಿ ತೋರಿಸ್ತಾರೆ. ಒಬ್ಬರು ಚೆನ್ನಾಗಿ ಹಾಡುವಂಥವ್ರು ಬಂದಾರಂದ್ರೆ ಅವ್ರಿಗೆ ಒನ್ಸ್ ಮೋರ್ ಅಂತ ಹೇಳ್ರೆ ಇನ್ನೊಮ್ಮೆ ಹಾಡಿ ತೋರಿಸ್ತಾರೆ. ನೀವೇನಾದರೂ ಸತ್ತು ಹೆಣ್ಣಕ್ಕೆ ಹೋಗಿ ಮಾಲಿಯನ್ನು ಹಾಕಿ ಒನ್ಸ್ ಮೋರ್ ಅಂತ ಹೇಳೋದನ್ನ ಹೇಳ್ತೈತನ? ಇಲ್ಲ. ಈ ದೇಹ ಯಾವಾಗ ಎಕ್ಸ್ಪೈರ್ ಆಕೈತೆ ಅನ್ನೋದು ಗೊತ್ತಿಲ್ಲ. ಎಕ್ಸ್ಪೈರ್ ಆಗುವ ಮುನ್ನ 4 ಜನಕ್ಕೆ ಇನ್ಸ್ಪೈರ್ ಆಗುವಂಗೆ ನೀವು ಬದುಕಿರ ನಿಮ್ಮ ಜೀವನ ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಈ ದೇಹ ಸತ್ತ ಮೇಲೆ ಮಣ್ಣು ಅಥವಾ ಆಗ್ನೇಯ ಪಾಲು, ಹುತ್ತಿಟ್ಟ ದನ ಧರಣಿಯ ಪಾಲು, ವಸ್ತ್ರಗಳೆಲ್ಲ ಅಗಸನ ಪಾಲು, ಮಗನು ಹಾಕುವ ಪಿಂಡ ಕಾಗೆಯ ಪಾಲು, ತಾನು ಮಾಡಿದ ದಾನ ಧರ್ಮ ಮಾತ್ರ ತನ್ನ ಪಾಲು ಅನ್ನುವಂಥ ಮಾತನ್ನು ಹೇಳ್ತಾ, ತಾವೆಲ್ಲರೂ ಕೂಡ ದಾನ ಧರ್ಮದ ಕಾರ್ಯಗಳನ್ನು ಮಾಡ್ರಿ ಎನ್ನುವಂಥ ಮಾತನ್ನು ಹೇಳ್ತಾ, ವೀರನಾದರೆ ಸುಂದರ ಲಕ್ಷ್ಮಣನಾಗು, ಶೂರನಾದರೆ ಅಲೆಕ್ಸಾಂಡರ್ನಾಗು, ಧೀರನಾದರೆ ಜನರಲ್ ಕಾರ್ಯಪ್ಪನಂತಾಗು, ಕಲೆಯಲ್ಲಿ ರವಿವರ್ಮನಾಗು, ಛಲದಲ್ಲಿ ಚಾಲುಕ್ಯನಾಗು, ದಯೆಯಲ್ಲಿ ಬುದ್ಧನಾಗು, ಅಹಿಂಸೆಯಲ್ಲಿ ಮಹಾವೀರನಾಗು, ಏನಾದರೂ ಆಗು ನೀ ಮೊದಲು ಆಧೋನಿಕಲ್ ಮಠದ ಪರಮ ಭಕ್ತನಾಗು ಎಂದು ಹೇಳುತ್ತಾ ನನ್ನ ಒಂದು ಮಾತುಗಳಿಗೆ ವಿರಮಿಸುತ್ತೇನೆ. ಮಗನ ಶರಣಾರ್ಥಿಗಳು. ಒಂದು ಕವನ ಬರ್ತದ ಬಾಯಾಗ ಅಜ್ಜರ ಪ್ರವಚನ ಕೇಳಿ. ಇಳ್ಯಾಕಬೇಕು ತೇರು, ಜಾತ್ರೆಯಾಗ ಇಳ್ಯಾಕಬೇಕು ತೇರು, ಭಕ್ತಿ ಮಾಡಾಕಬೇಕು ಡಾಣಾಪುರದ ಭಕ್ತರು, ದಾಸೋಹದಾಗ ಅನ್ನ ಹಾಕಾಕಬೇಕು ಸಾರು, ಅನ್ನಕ್ಕೆ ಹಾಕಾಕಬೇಕು ಸಾರು, ಅದರ ಸಂಸ್ಕಾರ ಹಾಕಾಕಬೇಕು ನಮ್ಮ ಗುರುಸಿದ್ಧ ದೇವರು ಅಂತಕ್ಕಂಥ ಮಾತನ್ನು ಹೇಳಿ
ಮನುಷ್ಯತ್ವದ ಬಗ್ಗೆ ಮಾತಾಡಿದ. ಆ ತತ್ವ ಒಬ್ಬ ಹೇಳಿದ, ಈ ತತ್ವ ಒಬ್ಬ ಹೇಳಿದ, ಆ ತತ್ವ ಈ ತತ್ವ ಎಲ್ಲನೂ ಮಾಡ್ತಾ ಮನುಷ್ಯತ್ವನೇ ಮಾಡ್ತಾ ಬಿಟ್ಟಾನ ಅಂತಕ್ಕಂಥ ವಿಚಾರವನ್ನು ಹೇಳಿ ನಾವೆಲ್ಲರೂ ಮನುಷ್ಯತ್ವದಿಂದ ಪ್ರೀತಿಯಿಂದ ಬಾಳೋಣ, ಒಗ್ಗಟ್ಟಾಗಿರೋಣ. ಈಗ ನಮಗೆ ಒಳ್ಳೆಯ ರೀತಿಯಿಂದ ಮಾರ್ಗದರ್ಶನ ನೀಡಿ ಪ್ರವಚನವನ್ನು ಆಶೀರ್ವಚನವನ್ನು ಮಾಡಿರುವಂಥ ಪರಮ ಪೂಜ್ಯರ ಪಾದಕ್ಕೆ ಪವಿತ್ರವಾದ ಪಾದಗಳೊಂದಿಗೆ ಜೋರ್ 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 ಅಂತ ಪಾದಕ್ಕೆ ಅವರಿಗೆ ಯಾವತ್ತೂ ನಾವು ಹೊಣೆಯಾಗಿರ್ತೀವಿ ಅಂತೇಳಿ ಈಗ ಮುಂದಿನ ಕಾರ್ಯಕ್ರಮವನ್ನು ನಾವು ನಡೆಸಿಕೊಳ್ಳೋಣ. ಶ್ರೀ ಗುರುಸಿದ್ಧ ದೇವರು 4 ದಿನದ ಕಾಲಮಾನ ಮೌನವಾಗಿ ಸ್ಟೇಜ್ ಮೇಲೆ ಕುಳಿತಿದ್ದರು. ಆದರೂ 5ನೇ ದಿನ ನಮಗೆ ಒಳ್ಳೆಯ ಅದ್ಭುತವಾದ ಸಂದೇಶವನ್ನು ಕೊಟ್ಟರು. ಮಾನವನು ಎಲ್ಲವೂ ಕಲಿತಾನೆ. ಈ ವಿದ್ಯೆ ಪ್ರತಿಯೊಂದು ವಿದ್ಯೆ ಈ ವಿದ್ಯೆ ಇಲ್ಲ ಅನ್ನೋದಂಗೆ ಕಲಿತಾನೆ. ಆದರೂ ನಾನು ಯಾರು, ನಾನು ಏನಾಗಬೇಕೆಂಬುದು ತಿಳ್ಕೊಳ್ಳಾರದಂತೆ ಒಂದು ಪತನಕ್ಕೆ ಗುರಿ ಆಗುತ್ತಾ ಇದ್ದಾನೆ. ಹಂಗೆ ಆಗಬಾರ್ದು ಡಣಾಪುರ ಭಕ್ತರ ಅಂತೇಳಿ ಒಂದು ಒಳ್ಳೆಯ ವಿಷಯವನ್ನು ನಿಮಗೆ ತಿಳಿಸಿದ್ದಾರೆ. ಇವಾಗಾದರೂ ನಾವು ಏನಾದರೂ ನಾವು ಮೊದಲು ಮಾನವನಾಗಬೇಕಂತೇಳಿ ಗುರುಸಿದ್ಧ ದೇವರು ಕೊಟ್ಟದಕ್ಕೆ ಅವರಿಗೆ ನಮಗೆ ಅನಂತ ಅನಂತ ಕೋಟಿ ನಮಸ್ಕಾರಗಳು. ಅದೇ ವಿಧವಾಗಿ ಪೂಜ್ಯರು ಶ್ರೀ ಸರ್ಪಭೂಷಣ ದೇವರು ನಮಗೆ 5 ದಿನಮಾನ ಕಾಲದಲ್ಲಿ ಒಂದೊಂದು ದಿನ ಒಂದೊಂದು ಸಂದೇಹವನ್ನು, ಮೊದಲನೇ ದಿನ ಏನು ಹೇಳಿದರು ನಮಗೆ? ಮೊದಲ ದಿನ ನಮಗೆ ಏನು ಹೇಳಿದರು? ಸಂಸ್ಕಾರ ಯಾರಿಗೆ ಕೊಡಬೇಕು? ನಮ್ಮ ಮಕ್ಕಳಿಗೆ. ನಮ್ಮದು ಆಯೋಗ್ಬಿಟ್ಟತ್ತೆ. ನಾವು ಏನು ಆಯೋಗ್ಬಿಟ್ಟಿವೆ. ನಾವು ಮುಂದೆ ಫ್ಯೂಚರ್ ನಮ್ಮ ಭಾರತ ದೇಶ ಆಗಲಿ, ನಮ್ಮ ಊರಾಗಲಿ, ನಮ್ಮ ರಾಷ್ಟ್ರ ಆಗಲಿ, ನಮ್ಮ ಜಿಲ್ಲಾ ಆಗಲಿ, ಮುಂದೆ ಭವಿಷ್ಯತ್ತಿಂದ ಬೇಸಿರ್ಬೇಕಪ್ಪ ಅಂತಂದರೆ ನಮ್ಮ ಮನೆ ಆಗಲಿ, ಹುಡುಗರಿಗೆ ಒಳ್ಳೆಯ ಸಂಸ್ಕಾರ ಕಲಿಸ್ರಿ. ಒಂದು ಸ್ಕೂಲಿಗೆ ಹೋಗ್ಯಾನಂದರೆ, ಒಂದು ಸ್ಕೂಲಿಂದ ಬಂದ ಮೇಲೆ ಒಂದು ಹೆಣ್ಣು ಹುಡುಗ ಆಗಲಿ, ಒಂದು ಗಂಡು ಹುಡುಗ ಆಗಲಿ, ಮನೆಗೆ ಬಂದ ಮೇಲೆ ಏನು ಮಾಡಿದ್ವಿ, ಸ್ಕೂಲಾಗ ಏನು ಕಲ್ತಿ, ಏನಿಲ್ಲ, ಹೊರಕ್ಕೆ ಆಟ ಆಡಿ ಬಂದರೂ ಕೂಡ ಎಲ್ಲಿ ಆಟ ಆಡಿ ಬಂದು, ನೀನು ಏನು ತಗೊಂಡು ಬಂದರೆ ಎಲ್ಲಿಂದ ತಗೊಂಡು ಬಂದಿ ಎಂಬ ವಿಷಯನ ತಿಳ್ಕೊಂಡ್ರೆ ಅವರಿಗೆ ಮುಂದೆ ಒಂದು ಸಂಸ್ಕಾರ, ಒಳ್ಳೆ ಸಂಸಾರ ಆತತ್ತೆ, ಅವ್ರದ್ದು ಕೂಡ ಒಂದು ಜೀವನ ಆತತ್ತೆ. ಆಮೇಲೆ 2ನೇ ದಿನ ಏನು ಹೇಳಿದರು? ಸಂಘ. ನಾವು ಯಾರ ಸಂಘ ಮಾಡಬೇಕು? ಒಳ್ಳೆಯ ಸಂಘ ಮಾಡಬೇಕಾ, ಕೆಟ್ಟರ ಸಂಘ ಮಾಡಬೇಕಾ? ಒಳ್ಳೆಯ ಸಂಘ ಮಾಡಿದ್ರೆ ನಮಗೆ ಒಳ್ಳೆಯದೂ ಆಗ್ತದೆ, ಕೆಟ್ಟರ ಸಂಘ ಮಾಡಿದ್ರೆ ನಮಗೆ ಕೆಟ್ಟದ. ఎవరికి ఎవరు శత్రువులు కారు, నీకు నీవే శత్రువు, నీకు నీవే మిత్రువు. ಯಾರಿಗೆ ಯಾರು ಶತ್ರುವರಲ್ಲ, ನಿನಗೆ ನೀನೇ ಶತ್ರುವು, ನಿನಗೆ ನೀನೇ ಮಿತ್ರರು. ನಾವೇನಂತ ಸುಮ್ಮನೆ ಅವ್ರ ಶತ್ರು ಇವ್ರ ಶತ್ರು, ಯಾರು ಶತ್ರು ಅಲ್ಲ, ನಮಗೆ ನಾವೇ ಶತ್ರು, ನಮಗೆ ನಾವೇ ಮಿತ್ರರು. ಬೇಸ್ ಬಿಡ್ಬೇಕಂದ್ರೆ ನಾವೇ, ಕೆಟ್ಟು ಹೋಗ್ಬೇಕಂದ್ರೆ ನಾವೇ. 3ನೇ ದಿನ ಏನು ಹೇಳಿದರು? ಭಕ್ತಿ. 3ನೇ ದಿನ ಭಕ್ತಿ. ಗುರು ಭಕ್ತಿ ಹೆಂಗಿರಬೇಕು, ಭಕ್ತಿಯಿಂದ ನಾವು ಏನು ಪಡೆಯಬೇಕು, ಅಂತಹ ಭಕ್ತಿಯನ್ನು ನಾವು ಪ್ರತಿನಿತ್ಯ ಲಿಂಗಾರ್ಚನೆ ಆಗಲಿ, ಧ್ಯಾನ ಆಗಲಿ, ಮೌನವಾಗಲಿ ಮಾಡಿ ನಮ್ಮ ಜೀವನವನ್ನು, ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳಿ, ಮತ್ತೆ 4ನೇ ದಿನ ಹೆಣ್ಣು ಅಂದರೆ ಏನು? ಹೆಣ್ಣು ಎಲ್ಲರೂ ಭಾಳ ಮಂದಿ ಸತ್ಯ ಸಾವಿತ್ರಿ ಸಾಗರಿ, ಸೀತಾ ತಾಗರಿ, ಸತ್ಯ ಸಕ್ಕುಬಾಯ ಆಗಲಿ, ಭಾಳ ಮಂದಿ ಹೆಣ್ಣು, ಕೆಲವು ಮಂದಿ ಜಲ್ದಿ ಬರೋದಿಲ್ಲ ನನಗೆ ನೋಟೆ ಹೇಳಕ್ಕ. ಎಲ್ಲರೂ ಸಾಧಿಸ್ಯಾರ. ಹೇಮರೆಡ್ಡಿ ಮಲ್ಲಮ್ಮ, ಅಕ್ಕ ಮಹಾದೇವಿ, ಎಂಥ ಸ್ತ್ರೀಯರು. ಅವರು ಒಂದು ನಾಡಿನಿಗೆ, ನಮ್ಮ ಭಾರತ ದೇಶಕ್ಕೆ ಒಂದು ವನಿತರಾಗಿ, ಒಂದು ಸ್ತ್ರೀಯರು ಹೀಗಿರ್ಬೇಕಂತ ಹೇಳ್ಕೊಟ್ಟಾರ. ಅವ್ರನ್ನ ಒಂದು 4 ವಿಷಯಗಳನ್ನು ತಿಳ್ಕೊಂಡು ಇಂಥ ಸಾಧು ಸಂತರು ಬಂದಾಗ ಅವ್ರ ಪಾದಕ್ಕೆ ಬಿದ್ದು ನಮ್ಮ ಜನ್ಮನ ಧನ್ಯ ಮಾಡಿಕೊಂಬರ್ರಿ. ಆಮೇಲೆ 5ನೇ ದಿನ ಇವತ್ತು ದಾನ ಧರ್ಮ ಮಾಡಬೇಕು. ಎದಕ್ಕೆ ಮಾಡಬೇಕಪ್ಪ ಅಂತಂದರೆ, ಬಡವರು ಇರ್ತಾರೆ, ಬಗ್ಗರು ಇರ್ತಾರೆ, ಎಲ್ಲರೂ ಇರ್ತಾರೆ. ಇಂಥ ಸತ್ಕಾರ್ಯಗಳಿಗೆ ಕೂಡ ನಾವು ದಾನ ಧರ್ಮ. ಗವಾಯಿಗಳು ಹೇಳಿದರು ನೋಡ್ರಿ, ಗವಾಯಿಗಳು ಅವ್ರು ಬಂದ ದುಡ್ಡಿನಾಗ 500 ರೂಪಾಯಿ ಬಂದರೆ 250 ರೂಪಾಯಿ ಸೇವಕ್ಕೆ ಇಡ್ತಾರಂತ, 250 ರೂಪಾಯಿ ತಮ್ಮ ಜೀವನಕ್ಕೆ ಬಳಸ್ಕೊಂತಾರಂತ. ಅಂಥ ಸೇವಾಗಳು ನಾವು ನೀವು ಎಲ್ಲರೂ ಕಲಿತು ಮುಂದೆ ಬಾಗಿ ಮಾಡಮ್ರಿ ಅಂತೇಳಿ ಎಲ್ಲರಿಗೆ ನಮಸ್ಕಾರಗಳು ತಿಳಿಸ್ತಿದ್ದೇನೆ. ಒಂದು ವಿಷಯ ಏನಪ್ಪ ಅಂದರೆ, ಈ 5 ದಿನದ ಕಾಲದ ಈ ಕಾರ್ಯಕ್ರಮವನ್ನು ನಮ್ಮ ಊರು ಎಲ್ಲರೂ ಒಬ್ಬೊಬ್ಬರ ಹೆಸರು ಹೇಳ್ಬೇಕಂತಂದರೆ ಹೇಳಕ್ಕೆ ಸಾಧ್ಯ ಅಲ್ಲ. ಇವರು ಮಾಡಿಲ್ಲ, ಇವರು ಮಾಡ್ಯಾರ ಅಂಬೋದಿಲ್ಲ. ಪ್ರತಿಯೊಬ್ಬರು ಯಾರ ಕೆಲಸ ಅವರು ತಮ್ಮ ತಾವ್ಯಾಗೆ ಮಾಡಕತ್ತಾರ. ನಾವು ಇಷ್ಟು ಹಿಂಗೆ ಆತದಂತ ನಾವು ಕೂಡ ಯಾವತ್ತೂ ಅನ್ಕೊಳ್ಳಿಲ್ಲ. ಹಿಂಗೆ ಮುಂದೆ ಬಂದು ಹಿಂಗೆ ಎಲ್ಲರೂ ಕಲ್ತು ಮಾಡ್ತಾರೆ. ಯಾರು ಹೇಳೋದೇನಿಲ್ಲ. ಯಾರು ಸಿಡಿಸೆ ಪಾಸ್ತಾರೆ ಯಾರು, ಅಲ್ಲಿ ಅಡುಗೆ ಮಾಡೋರು ಯಾರು, ಬೋಗನ್ ತುಳಿಯೋರು ಯಾರು, ಊಟ ಮಾಡೋರು ಯಾರು, ಊಟ ಇಳಿಸೋರು ಯಾರು, ಇಲ್ಲಿ ಬಂದು ಸ್ಟೇಜಿನ ಮೇಲೆ ಬಡಿಸೋರು ಯಾರು,
ಇದೆಲ್ಲ ಮಾಡಕತ್ತೀರ. ಅದಕ್ಕೆ ಎಲ್ಲರಿಗೂ, ಅಕ್ಕಂದಿರಿಗೂ, ತಂಗಿಯಂದಿರಿಗೂ, ಅಣ್ಣಂದಿರಿಗೂ, ತಮ್ಮಂದಿರಿಗೂ ಎಲ್ಲರಿಗೂ ನಮ್ಮ ಸಂಘದ ತರಫಿನ ಅವ್ರಿಗೆಲ್ಲರಿಗೂ ಅನಂತ ಕೋಟಿ ನಮಸ್ಕಾರಗಳು. ಇವಾಗ ನಮ್ಮ ಗುರುಗಳಿಗೆ ಸನ್ಮಾನ ಕಾರ್ಯಕ್ರಮ ಇರ್ತತೆ. ನಮ್ಮ ಸನ್ಮಾನ ಕಾರ್ಯಕ್ರಮಕ್ಕೆ ಪೂಜ್ಯರು ಶ್ರೀ ಗುರುಸಿದ್ಧ ದೇವರಿಗೆ ಗ್ವಾಡೆ ನಾಗನಗೌಡು, DR ರಾಜಶೇಖರ ಗೌಡು ವೇದಿಕೆ ಮೇಲೆ ಬಂದು ದೇವರನ್ನ ಅವರಿಗೆ ಸನ್ಮಾನ ಮಾಡಬೇಕಂತ ಎಲ್ಲರ ತರಫನ ಕೇಳ್ಕೊಳ್ಳುತ್ತಿದ್ದೀವಿ. ಎಲ್ಲರೂ ಓಂ ಶ್ರೀ ಗುರು ಬಸವಲಿಂಗಾನವನ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಂಗಲ್ಲ ಅದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ 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 ಶ್ರೀ ಗುರು ಬಸವಲಿಂಗಾಯ ನಮಃ. ಚಪ್ಪಾಳೆ ತಟ್ರ ಸಾಕು, ಜೋರ ಚಪ್ಪಾಳೆ ತಟ್ರಿ. ನಿಮ್ಮ ಗ್ರಾಮದವ್ರು ಸನ್ಮಾನ ಮಾಡಾಕತ್ತಾರೆ. BP ಶುಗರ್ ಕಮ್ಮಿ ಆಗೈತಿಲ್ರಿ? ಕಮ್ಮಿ ಅದೇ ವಿಧವಾಗಿ ನಮ್ಮ ಪೂಜ್ಯರು ಶ್ರೀ ಸರ್ಪಭೂಷಣ ದೇವರಿಗೆ ಮಾಳಸಟ್ಟಿ ಈರನಗೌಡ, ಎಂ ಮಲ್ಲಿಕಾರ್ಜುನ ಇವರು ವೇದಿಕೆ ಮೇಲೆ ಬಂದು ಅಜ್ಜವರನ್ನ ಮಾಲಾರ್ಪಣೆ, ಶಾಲ್ವಾರ್ಪಣೆ ಮಾಡಬೇಕಂತ ಅವರು ಕೂಡ ಎಲ್ಲರ ಪರವಾಗಿ ನಾವು ಕೇಳಿಕೊಳ್ಳುತ್ತಿದ್ದೇವೆ. ಓಂ ಶ್ರೀ ಗುರು ಓಂ ಎಲ್ರೂ ಅಂದ್ರೆ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ 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 ಶ್ರೀ ಗುರು ಬಸವಲಿಂಗಾಯ ನಮಃ. ಮಾರುತೇಶ್ವರ ಮಹಾರಾಜ್ ಕಿ ಬೋಳ ಬಸವೇಶ್ವರ ಮಹಾರಾಜ್ ಕಿ ಜಯ ಮಂಗಲಂ ಜಯ ನಮ ಪರಾಪತೀಶ್ವರ. ಹರ ಹರ ಮಹಾದೇವ. ಇವಾಗ ಹಾರ್ಮೋನಿಯಂ ಮಾಸ್ಟರ್ ದೀಪಕ್ ಸಿಂಗ್ ಹಜಾರೆ ಅವರಿಗೆ P ಶೇಷಣ್ಣ ಶಿವಯ್ಯ ಸ್ವಾಮಿ ಇವರು ಸಹಿತ ವೇದಿಕೆ ಮೇಲೆ ಬಂದು ಅವರಿಗೆ ಶಾಲ್ವಾ ಮತ್ತು ಮಾಲೆ ಅರ್ಪಣೆ ಮಾಡಬೇಕಂತ ಕೇಳ್ಕೊಳ್ಳುತ್ತಿದ್ದೇವೆ. ಚಪ್ಪಾಳೆ ಭಾಳ ಚಂದ ಆಡ್ಯಾರ ಅವ್ರು ಇಷ್ಟೊತ್ತನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಈಗ ತಬಲಾ ಮಾಸ್ಟರು ಪ್ರಶಾಂತ್ ಮುದೇಹಾಳು ವೀರೇಶ್ವರ ಪುಣ್ಯಾಶ್ರಮ ಗದಗು ಇವರಿಗೆ CR ಓಂಕಾರು D ವೀರಯ್ಯ ಇವರು ವೇದಿಕೆ ಮೇಲೆ ಬಂದು ಅವರನ್ನು ಸನ್ಮಾನ ಮಾಡಬೇಕಂತ ಎಲ್ಲರ ತರಫನ ಕೇಳಿಕೊಳ್ಳುತ್ತಿದ್ದೇವೆ.
ಸ್ವಲ್ಪ ಚಪ್ಪಾಳೆ ತಟ್ಟು ಕೈ ಮೇಲೆ ಇದ್ರೆ ಎಲ್ಲ ಜೋರಾಗಿ ಚಪ್ಪಾಳೆ ತಟ್ರಿ ಅಣ್ಣ. ನಾವು ವಿಡಿಯೋಗ್ರಾಫರ್ ಎಲ್ಲ ನೋಡಪ್ಪ ಕರ್ಸಿದ್ನಲ್ಲಿ ಈಗ ನಾವು ಎಲ್ಲದನ್ನ ಅಣ್ಣ ಚಂದ ಸ್ವಲ್ಪ ವಿಡಿಯೋ ಮಾಡ್ಕೊ ದಯಮಾಡಿ. ಇಲ್ಲೇದೇನು ಇವ್ರ ಕೈ ಮೇಲೆ ಐತಿ ಜೋರಾಗಿ ಎಲ್ಲದೂ ನೋಡ್ಕೊ. ಯಾಕೆ ಮುಂದಿನ ವಾರ ತೋರ್ಸಕ್ಕೆ ಬೇಕು ಇಷ್ಟು ರೂಪಿದ್ರೆ. ಹಾಂ ಅಂದ್ರೆ ಅವಾಗ ಚಾರ್ಜ್ ಹಾಕೋವಿಲ್ಲ, ಬ್ಯಾಟ್ರಿ ಡೌನ್ ಹಾಕವು. ಇದೇ ಊರಿನ ನಮ್ಮ ತಬಲ ಮಾಸ್ಟರ್ ಆದಂಥ ನವೀನು ವೇದಿಕೆ ಮೇಲೆ ಬರಬೇಕು. ಇಷ್ಟ ನಮ್ಮ ತಬಲ ಮಾಸ್ಟರ್ ಆದಂಥ ನವೀನಿಗೆ ಊರು ಮುಂದಿನ ನಾಗರಾಜ ಆರ್ ಮಹಾದೇವ ಗೌಡ್ರು ಇವರು ಈ ವೇದಿಕೆ ಮೇಲೆ ಬಂದು ಅವರಿಗೆ ಸನ್ಮಾನ ಮಾಡಬೇಕಂತ ಎಲ್ಲರ ತರಫುನ ಕೇಳಿಕೊಳ್ಳುತ್ತಿದ್ದೇವೆ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಸರ್ಪಭೂಷಣ ದೇವರಿಗೆ ಅವರ ಸೇವೆ ಮಾಡಿಕಂತ ಅವ್ರ ಹಿಂದೆ ತಿರುಗಂತ ಇದ್ದಂಥ ನಮ್ಮ ನಾಗಲಿಂಗೇಶ್ವರ ಸ್ವಾಮಿ ಮಠಂ ನಾಗಲಿಂಗೇಶ್ವರ ಸ್ವಾಮಿ ಅವರು ಕೂಡ ಈ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೀವಿ. ಅವರೆಲ್ಲ ಅವರಿಗೆ ಯರಕೋಟೆ ಶೇಖರ್ ಅವ್ರ ವೇದಿಕೆ ಮೇಲೆ ಬಂದು ಅವರಿಗೆ ಒಂದು ಮಾಲೆ ಇಲ್ಲ, ಅದು ಒಂದು ಶಾಲ್ವ ಒಂದು ಸ್ವೀಟ್ ಬಾಕ್ಸ್. ಯರಕೋಟೆ ಶೇಖರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ಮಠಂ ಎಸ್.ಎಂ. ದೊಡ್ಡ ಬಸಯ್ಯ ಸ್ವಾಮಿ ಅವರಿಗೆ ಚಾಗಿ ನಾಗರಾಜು ಅವರು ವೇದಿಕೆ ಮೇಲೆ ಬಂದು ಅವರಿಗೆ ಸನ್ಮಾನ ಮಾಡಬೇಕಂತ ಕೇಳಿಕೊಳ್ಳುತ್ತಿದ್ದೇವೆ. ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿಯಾಗಿ ನಮ್ಮ ಮಠಂ ಗಂಗಾಧರ ಸ್ವಾಮಿ ಅಳಿಯನಾದ ಮಠಂ ಮಣಿಕಂಠ ಸ್ವಾಮಿ ವೇದಿಕೆ ಮೇಲೆ ಎಲ್ಲಿದ್ರೆ ಬರಬೇಕಂತ ಕೇಳಿಕೊಳ್ಳುತ್ತಿದ್ದೀವಿ. ಅವರು ಸಹಿತ ತಾತ್ವರಿಂದ ಇದ್ದು ಸೇವೆ ಮಾಡ್ತಿದ್ದಾರೆ. 4 ದಿನಮಾನ ಕಾಲ ನಮ್ಮ ಊರಾಗ ಅವರು ಕೂಡ ತಿರುಗಿದ್ದಾರೆ. ಅವರಿಗೂ ಕೂಡ ಒಂದು ಚಿನ್ನರು 4 ದಿನ ತಿರುಗಿದಾರೆ ಅನ್ನೋದು ತಪ್ಪಾಗ್ತದ. ಪಾದಯಾತ್ರೆ ಒಳಗೆ ಭಾಗಿಯಾಗಿದ್ರು ಪಾಪ ಅವ್ರಿಗೆ ಗೊತ್ತಿಲ್ಲ. ಪಾದಯಾತ್ರೆ ಒಳಗೆ ಭಾಗಿಯಾಗಿದ್ರು ಅನ್ನೋ ಪದ ಬಹಳ ಸ್ಪಷ್ಟವಾಗಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿಯಾಗಿ ನಮಗೆ ಎಲ್ಲರಿಗೆ ಸೌಂಡವನ್ನು ಇಟ್ಟು ಎಲ್ಲರಿಗೆ ಕಿವಿಯಲ್ಲಿ ಕೇಳಂಗ ಮಾಡಿದಂಥ ಸತೀಶ್ ಕುಮಾರ್ ಸ್ವಾಮಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳಿಕೊಳ್ಳುತ್ತಿದ್ದೇವೆ. ಅವರಿಗೂ ಕಪ್ಪಗಲ ಗಣೇಶನವರು ವೇದಿಕೆ ಮೇಲೆ ಬಂದು ಅವರಿಗೆ ಸನ್ಮಾನ ಮಾಡಬೇಕಂತ. ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇದೇ ಊರಿನ ಚಿಕ್ಕ ಮಕ್ಕಳು ಏನು ಕತೆ ಮಾಡಿದ್ರೆ ಗೊತ್ತಾ ಹುಡುಗರು? ಆ ಅಜ್ಜೋರಿಗೆ ಭಾವದ ಚಿತ್ರಗಳು ಬಸವಣ್ಣನವರ ಚಿತ್ರಗಳು ತಾವೇ ಸ್ವತಃ ಹಾಕಿಕೊಂಡು ತಾತ್ನವರಿಗೆ ಬಹುಕರಣ ಮಾಡಬೇಕಂತೇಳಿ ಅವರು ಹುಡುಗರು ಅನ್ಕೊಂಡಾರ. ಎಂ ಶಿವಲಿಂಗಮ್ಮನ ಮಗ ಭೀಮೇಶ ಸ್ವಾಮಿ ಸರ್ಪಭೂಷಣ ದೇವರಿಗೆ
ಅದೇ ವಿಧವಾಗಿ ಇದೇ ಊರಿನ ಗೋಡೆ ನಾಗನಗೌಡು ಮೊಮ್ಮಗ ಶಿವನಗೌಡು ಮನೋಜ್ ಗೌಡು ಅವರು ಸಹಿತ ಅವರು ತಾತನವರ ಚಿತ್ರಗಳು ತಾತನವರ ಭಾವಚಿತ್ರಗಳನ್ನು ಹಾಕಿದ್ದಾರೆ, ಅವರಿಗೆ ಅರ್ಪಣೆ ಮಾಡುತ್ತಿದ್ದಾರೆ. ಚಿಕ್ಕ ಮಕ್ಕಳು ಜೋರಾಗಿ ಚಪ್ಪಲಿ ಹೊಡ್ರಿ. ಇದು ಯಾರು ಹೇಳಿಲ್ಲ, ಅವರಿಗೆ ಈ ಥರ ಮಾಡುವಂತ ಯಾರು ಹೇಳಿಲ್ಲ, ಅವರು ಸ್ವತಃ ಮಾಡಿಕೊಂಡು ಬಂದಾರ. ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜ್ ಕಿ ಬಸವೇಶ್ವರ ಮಹಾರಾಜ್ ಕಿ ಜಯ ಮಂಗಲಂ ಜಯ ನಮಃ. ಇನ್ನು ಉಳಿದ ಈ ಕಾಣಿಕೆ ವಿಷಯದ ಬಗ್ಗೆ ಹೋಗಂಬ್ರಿ. ನಮ್ಮ ದೀಪಕ್ ಸಿಂಗ್ನವರಿಗೆ ಇವತ್ತಿನ ದಿನ ಕೂಡ ಅವರಿಗೆ ಕಾಣಿಕೆಯನ್ನು ಸಲ್ಲಿಸಿದ್ದಾರೆ. ಬಂಡಿ ತಿಪ್ಪಣ್ಣ ನಾರಾಯಣಪುರಮು, ಯರಗುಡಿ ವೀರೇಶ ಬಂಡಿ ತಿಪ್ಪಣ್ಣ 100 ರೂಪಾಯಿ, ಯರಗುಡಿ ವೀರೇಶ 100 ರೂಪಾಯಿ, ಊರು ಮುಂದ್ರ ನಾಗರಾಜ 500 ರೂಪಾಯಿ, ದೊಡ್ಡಿ ಈರಣ್ಣ 100 ರೂಪಾಯಿ, ನಾನಾಪುರ ಕರಬಸಯ್ಯ ಸ್ವಾಮಿ 110 ರೂಪಾಯಿ, ಕಪಟಿ ಬಸವ 200 ರೂಪಾಯಿ, ಕವತಾಳಮ್ಮ ಬಸವ 100 ರೂಪಾಯಿ, ಅತ್ತಿ ಶಿವನಗೌಡ 100 ರೂಪಾಯಿ, ಗುಪ್ತ ಕಾಣಿಕೆ 100 ರೂಪಾಯಿ ಕೊಟ್ಟಿದ್ದಾರೆ. ಮತ್ತೆ ಗುಪ್ತ ಕಾಣಿಕೆ ಗವಾಯಿಗಳಿಗೆ 250 ಗುಪ್ತ ಕಾಣಿಕೆ. ಮತ್ತೆ ತಬಲದವರಿಗೆ ಬಂಡಿ ತಿಪ್ಪಣ್ಣ 100 ರೂಪಾಯಿ, ಯರಗುಡಿ ವೀರೇಶ 100 ರೂಪಾಯಿ, ನಾಣಾಪುರ ಕರಿಬಸಯ್ಯ ಸ್ವಾಮಿ 100 ರೂಪಾಯಿ, ಕಪಟಿ ಬಸವ 100 ರೂಪಾಯಿ, ಕೌತಾಳ ಬಸವ 100 ರೂಪಾಯಿ, ಗುಪ್ತ ಕಾಣಿಕೆ 100 ರೂಪಾಯಿ, 250 ಮತ್ತೆ ಗುಪ್ತ ಕಾಣಿಕೆ. ಮತ್ತು ನಮ್ಮ ಇಷ್ಟು ದಿನಮಾನ ಕಾಲ ನಮಗೆಲ್ಲರಿಗೆ ಸಂದೇವರು ಕೊಟ್ಟು ನಮಗೆಲ್ಲ ಮನಸ್ಸು ಆನಂದಪಡಿಸಂಥ ನಮ್ಮ ಪೂಜ್ಯರು ಸರ್ಪಭೂಷಣ ದೇವರಿಗೆ ಕೂಡ ಗುಪ್ತ ಕಾಣಿಕೆ 2000 ರೂಪಾಯಿ ಕೊಟ್ಟಿದ್ರು. 500 ರೂಪಾಯಿ, ಒಬ್ಬರು 500 ರೂಪಾಯಿ, ಒಬ್ಬರು 1100 ರೂಪಾಯಿ, 1600 ಅಲ್ಲ. ಮತ್ತು ಕುಮಾರಸ್ವಾಮಿ ಅವರು ಕೂಡ ನಮ್ಮ ಹಾರ್ಮೋನಿಸ್ಟ್ಗೆ ತಬಲಾಜ್ಗೆ ತರ 100 ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರೆ. ನಮಗೆ ಕಾಣಿಕೆಯನ್ನು ನೀಡಿರುವಂಥ ಮಹಾದಾನಿಗಳಿಗೆ ಆಹಾನಗಲ್ಲ ಗುರುಕುಮಾರೇಶ ಮಾರುತೇಶ್ವರ ಗೋಳಬಸವೇಶ್ವರ ಆಯುರ್ವೇದ ಭೋಗಭಾಗ್ಯ ಸಿರಿ ಸಂಪತ್ತುಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಎಲ್ಲರಿಗೂ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಇವತ್ತು ಈ ವೇದಿಕೆಗೆ ಕಾಣಿಕೆ ಕೊಟ್ಟಂಥವರು ಮಠಮ ವಿರೂಪಾಕ್ಷ ಸ್ವಾಮಿ 501, ಕಟ್ಟೆಮ್ಮಗಾರಿ ಬಸವರಾಜ 501, ಮಠಪತಿ ಮಲ್ಲಯ್ಯ ಸ್ವಾಮಿ 501, ಕಂದುಕೂರು ಸಿದ್ದಣ್ಣ 200, ನೆರಣಿಕೆ ತೋಟಪ್ಪ 201, ಎಂ ಪಂಪಾಪತಿ 201, ಆರ್ ಬಸಮ್ಮ 101, ಕಂದುಕೂರು ಅಂಪಮ್ಮ 101, ಪಿ ಹುಸೇನ್ ಪೀರ 500, ಎಚ್ ಬಸವರಾಜ್ 501, ಗುಪ್ತ ಕಾಣಿಕೆ 300, ಆರ್ ಚಿದಾನಂದಗೌಡ 101, ಪಿ ಕಾಸಿಂ ಸಾಬ್ 101, ಡಿ ದತ್ತಪ್ಪ 101, ಡಿ ಆರ್ ರಾಜಶೇಖರಗೌಡ VRO 1000 ರೂಪಾಯಿ, ನಾಣಾಪುರ ವೀರೇಶ 200, ಚಿಂತಕುಂಟ ಶೇಖರ 500, ಬಿ ಚಿನ್ನ ಹನುಮಂತ 101, ಕಪ್ಪಗಲ್ಲು ಮಹೇಶ್ವರಿ 100 ರೂಪಾಯಿ, ದೊಡ್ಡಿ ವೆಂಕಟೇಶ 500, ಮರಿನಾಗಪ್ಪಗಾರಿ ಶ್ರೀನಿವಾಸುಲು 200 ರೂಪಾಯಿ, ಮಾರ್ಸೂರು ಗಾದಿಲಿಂಗ 201, ಎಳ್ಳಾರ್ತಿ ರಮೇಶ 301, ಕೊಟ್ಟೆಕಲ್ ಈರೇಶ 201, ನಾಗನಾಥನಹಳ್ಳಿ ಜಗನ್ನಾಥ 500 ರೂಪಾಯಿ, ಎಂ ಗಂಗಾಧರ ಸ್ವಾಮಿ 500 ರೂಪಾಯಿ, ಪಕ್ಕಿರಮ್ಮಗಾರಿ ವೆಂಕಟೇಶ 101 ರೂಪಾಯಿ, ನಾಣಾಪುರ ಶಿವಲಿಂಗಯ್ಯ ಸ್ವಾಮಿ 100 ರೂಪಾಯಿ, ತೋವಿ ಮಲ್ಲೇಶಿ ಪಾರ್ವತಿ 101 ರೂಪಾಯಿ, ಗುಪ್ತದಾನ 200 ರೂಪಾಯಿ, ಕಪಟಿ ಕಪಟಿ ಶಿಲಾರ್ಬಿ 1011, ಅಗಸೂರು ತಿಕ್ಕಣ್ಣ 200, ಕಪಟಿ ಬಸವರಾಜ್ 200, ಕೌತಾಳ ಅನ್ನಪೂರ್ಣಮ್ಮ 201, ಮಲ್ಲನಗೌಡನವರ ಬಸವರಾಜ್ 201, ನಾಣಾಪುರ ಲಿಂಗಯ್ಯ ಸ್ವಾಮಿ 100 ರೂಪಾಯಿ. ಗುಪ್ತ ಕಾಣಿಕೆ ಮತ್ತಿವಾಗ ಗುಪ್ತ ಕಾಣಿಕೆ 100 ರೂಪಾಯಿ ಕೊಟ್ಟಿದ್ದಾರೆ.
ಎಲ್ಲ ಮುಗಿತಾವ ಪೆನ್ನು ಬಂದದು ಪಾಪ ಏನಾದ್ರು ಹೇಳೋದೈತೆ ಮುಗೀತು. ಇಷ್ಟೊತ್ತನ ಏನು ಮಾಡಿದ್ರು ಅವರು ಸನ್ಮಾನ ಮಾಡಿದರು, ಒಳ್ಳೆ ಕಲಾವಿದರಿಗೆ ಕಾಣಿಕೆ ಕೊಟ್ಟಿದ್ದು ಲೀಸ್ಟ್ ಹೇಳಿದರು. ಹೇಳಿ. ಅದೇ ರೀತಿಯಾಗಿ ನಮ್ಮ ಪೂಜ್ಯ ಗುರು ಸಿದ್ಧದೇವರಿಗೆ ನಮ್ಮ ಎಲ್ಲರೂ ಗ್ರಾಮ ತರಪನ ಕಾಣಿಕೆ ರೂಪವಾಗಿ 2100 ರೂಪಾಯಿ ತಾತನವರಿಗೆ ಕೊಟ್ಟು ನಮಸ್ಕಾರ ಮಾಡಬೇಕಂತ ಅವ್ರು ಎತ್ತಣ ಒಂದು ಭೀಮನಗೌಡ ಈ ಕಡೆ ಸ್ವಲ್ಪ ನನ್ನ ಕಡೆ ಲಕ್ಷ ಕೊಡ್ರಿ. ಅವರು ಈಗ ಏನೋ 1 ರೂಪಾಯಿ ಇಸ್ಕೊಳಲ್ಲ, ಏನು ಮಾಡಲ್ರಿ, 1 ರೂಪಾಯಿನ ಇಸ್ಕೊಳಲ್ಲ. ನೀವು ಪಟ್ಟಾಧಿಕಾರಕ್ಕೆ ಏನು ಬರ್ತೀರಲ್ಲ ಅವತ್ತು ನೀವು 3ರಿಂದ ಏನು ಸಾಧ್ಯನೋ 1 ರೂಪಾಯಿ ಆಗಲಿ 10 ರೂಪಾಯಿ ಆಗಲಿ ಅದನ್ನು ಪಟ್ಟಾಧಿಕಾರಕ್ಕೆ ಬಂದು ಒಪ್ಪಿಸಿ ಅಲ್ಲಿ ಹೋದ್ರೆ ಅದು ಸಾರ್ಥಕ ಆಗ್ತದೆ. ಆ ನೆಪಕ್ಕಾದ್ರೂ ನೀವು ಅಲ್ಲಿ ಬರ್ತೀರಿ. ಅಜ್ಜವರು ನಾನಾಪುರ ಗ್ರಾಮದಾಗೂ ಇಸ್ಕೊಂಡಿಲ್ಲ, ಇಲ್ಲೂ ಇಸ್ಕೊಳ್ಳೋದಿಲ್ಲ. ನೀವು ಆ ಕಾಣಿಕೆ ಕೊಡೋ ಸಂಬಂಧ ಆದರೂ ಅಲ್ಲಿ ಬರ್ತೀರಿ ಅನ್ನೋ ಒಂದು ನಂಬಿಕೆಗೆ ಅಜ್ಜವರು ಇಲ್ಲಿ 1 ರೂಪಾಯಿನ ಮುಟ್ಟೋದಿಲ್ಲ. ದಯವಿಟ್ಟು ಅನ್ಯತಾ ಭಾವಿಸ್ಬೇಡ್ರಿ. ಇದು ನಿಮ್ಗೆ ಇಷ್ಟ ಇದ್ರೆ ಚಪ್ಪಾಳೆ ತಟ್ರಿ. ಎಲ್ಲರೂ ಕೊಡ್ರಿ, ಜಗಬೇಡ್ರಿ, ಸಮಯ ಭಾಳ ಆಗಿದೆ. ಶ್ರೀ ಪೂಜ್ಯರು ಸರ್ಪಭೂಷಣ ದೇವರಿಗೆ 2100 ರೂಪಾಯಿ ಭೀಮನಗೌಡ ಎಲ್ಲರ ಗ್ರಾಮ ತರಪನ 2100 ರೂಪಾಯಿ ಕಾಣಿಕೆಯನ್ನು ಸಲ್ಲಿಸಲಾಗುತ್ತದೆ. ಅದೇ ರೀತಿಯಾಗಿ ಹಾರ್ಮೋನಿಯಂ ಮಾಸ್ಟರ್ ದೀಪಕ್ ಸಿಂಗ್ ಅವರಿಗೆ ಕೂಡ 1100 ರೂಪಾಯಿ ಕಾಣಿಕೆ ರೂಪವಾಗಿ ಊರಿನ ಸದ್ಭಕ್ತರ ಎಲ್ಲರ ಕಡೆಯಿಂದ 1100 ರೂಪಾಯಿ ಸಲ್ಲಿಸಲಾಗಿದೆ. ಕೊಟ್ಟು ಮತ್ತು ಅದೇ ರೀತಿಯಾಗಿ ತಬಲಾ ಮಾಸ್ಟರ್ ಪ್ರಶಾಂತ್ ಅವರಿಗೆ ಕೂಡ ಅವರಿಗೆ 1100 ರೂಪಾಯಿ ಕಾಣಿಕೆ ರೂಪವಾಗಿ ಸಲ್ಲಿಸ್ತಿದ್ದೇವೆ. ಮತ್ತು ನಮ್ಮ ತಬಲಾ ಮಾಸ್ಟರ್ ಇದೇ ಊರಿನ ತಬಲೆ ಮಾಸ್ಟರ್ ನವೀನ್ ಸ್ವಾಮಿಯವರು ಕೂಡ 500 ರೂಪಾಯಿ ಸ್ವಲ್ಪ ಅಲ್ಲೇ ಕೊಟ್ಟು. ಮತ್ತು ಅದೇ ರೀತಿಯಾಗಿ ನಮ್ಮ ನಾಗಲಿಂಗೇಶ್ವರ ಸ್ವಾಮಿ ಕೂಡ 500 ರೂಪಾಯಿ ಚಿರು ಕಾಣಿಕೆ ಸ್ವಲ್ಪ ಮ್ಯಾಗ್ ಒಬ್ಬರು ಮ್ಯಾಗ್ ಗೌರವಾರ್ಪಣೆ ಮಾಡುತ್ತಿದ್ದೇವೆ. ಮತ್ತು ಮಠಮ್ SM ದೊಡ್ಡಬಸಯ್ಯ ಸ್ವಾಮಿಯವರಿಗೆ ಕೂಡ 500 ರೂಪಾಯಿ ಕಾಣಿಕೆ ರೂಪವಾಗಿ ಅವರಿಗೆ ಅರ್ಪಣೆ ಮಾಡ್ತಿದ್ದೇವೆ. ಮತ್ತು ಮಠಮು ಮಣಿಕಂಠಯ್ಯ ಸ್ವಾಮಿಗೆ ಅವರಿಗೂ ಕೂಡ ಗೌರವಾರ್ಥವಾಗಿ 500 ರೂಪಾಯಿ ಕಾಣಿಕೆಯನ್ನು ಸಲ್ಲುತ್ತಿದ್ದೇವೆ. ಸತೀಶ್ ಕೂಡ ಎಲ್ಲರಿಗೂ ಸೌಂಡ್ ಕೇಳಿಸಿದಂಥ ಸತೀಶ್ ಕೂಡ 500 ರೂಪಾಯಿ ಮಣಿಕಂಠ ಸ್ವಾಮಿ ಬರಲಿಲ್ಲ ಆಯ್ತು. ಮಾಳಶೆಟ್ಟಿ ಶಿವ ಅವರು ಎಷ್ಟು ಕೊಟ್ಟರು? 500 ರೂಪಾಯಿ ಕೊಟ್ಟಿದ್ದಾರೆ. ಜಾಗಿ ಪ್ರೆಸಿಡೆಂಟು ರಾಜ 500 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಜೋರಾಗಿ ಚಪ್ಪಳ ಹೊಡ್ರಿ. ಆತ ನನಗೆ ಆಶ್ಚರ್ಯ ಆಗಿಬಿಟ್ಟೈತೆ. ನಮ್ಮ ಅಪ್ಪಗಳು ಕೊಡಾಕತ್ತಾರ, ನಿಮಗೆ 4000 ರೂಪಾಯಿ ಪೆನ್ಷನ್ ಬರ್ತದೆ ಅಂತ. ಅದೇನು ಬ್ಯಾಂಕ್ನ ಡಿಪಾಸಿಟ್ ಇಟ್ಟರೆ ಓಲ್ಲಿ ಕರಿಗಡ್ಬು ತಂದಿರಲ್ಲ, ಅದರ ಧನ್ಯ ಆದ್ವಿ. ಅವ್ರು ಕೊಟ್ಟಾರ ಒಂದ್ಸಲ ಚಪ್ಪಾಳೆ ತಟ್ಟಬೇಕು ಬೇಡ ಕೇಳ್ಬೇಕು ನಿಮ್ಗೆ ಅವಾಗ. ಪೂಜ್ಯರು ಶ್ರೀ ಗುರು ಸರ್ಪಭೂಷಣ ದೇವರಿಗೆ ಮತ್ತೊಬ್ಬರು ತೀರನಗೌಡ ಅವರು 500 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಾಗಲ್ಲಿ ಏನು ಹೇಳಿ ನಿಮ್ಗೆ ಕೊಡೋದಲ್ಲಿ ಒಂದು ಚಪ್ಪಾಳೆ ತಟ್ಟಬೇಕು. ಹೇಗಿದು 5 ದಿನದಾಗ ನೀವು 3 ದಿಕ್ಕು ಬದಲಾಗೈತಿ. ನನಗೀಗ ಗೊತ್ತಾಗುತ್ತೆ. ಭಾಳ ಅದ್ಭುತವಾಗಿ. ಮತ್ತು ನಾವ್ಯಾರೂ ಕೂಡ ಏನಾರು ಹೇಳ್ತೀವಿ ನಮ್ಮ ಮಾತಾಡಲ್ಲ. ಇವತ್ತೊಂದಿನ ಲೇಟಾಗಿ ನಡೀತೈತಿಲ್ಲ, ಮತ್ತು ನಾಳೆ ಬರಲ್ಲವ ಹೇಳಿಬಿಟ್ಟು ನಾ ಭಾಳ ಕಷ್ಟ ಇದ್ದೀನಿ ಬರೋದ. 5 ದಿನ ನಾವು ಬಂದಾಗ ಅನ್ಕೊಂಡಿವಿ, ಹಿರಿಯರೆಲ್ಲರೂ ಅಂದರು ನಮ್ಮ ಶಕ್ತಿ ಸಾಮರ್ಥ್ಯ ಮೀರಿ ನಾವು ಮಾಡ್ತೀವ್ರಿ ಅಂತೇಳಿ. ಬಹುಶಃ ದಾನಾಪುರನ ಅವತ್ತ ಹೇಳಿದೆ, ದಾನಾಪುರ ಹಾಕತ್ತೆ ಅಂತೇಳಿ. ಆದ್ರೆ ಇಷ್ಟರ ಮಟ್ಟಿಗೆ ಒಬ್ಬ ಕಲಾವಿದರಿಗೆ ಇಬ್ಬರಿಗೂ ಕೈ ತುಂಬ ಕಾಣಿಕೆ ಕೊಟ್ಟು ಬಾಯಿ ತುಂಬ ಅವ್ರನ್ನ ಹರಿಸಿ ಕೈ ತುಂಬ ಚಪ್ಪಾಳೆ ತಟ್ಟಿ ನೀವು ಬಂದಿದ್ದೇ ನಮಗೆ ಧನ್ಯ ಅನ್ನೋ ರೀತಿ ಒಳಗೆ ದಾನ ಧರ್ಮ ಮಾಡಿದ್ರಲ್ಲ, ಇದು ನಿಜವಾಗಲೂ
ಒಳ್ಳೆಯ ಕೆಲಸ. ನೀವು ಒಂದು ತಿಳ್ಕೊಳ್ರಿ, ಬ್ಯಾಂಕ್ನಾಗ ಡಿಪಾಸಿಟ್ ಇಡ್ತೀರಾ ಇಲ್ಲ? ಇಟ್ಟಿರಲ್ಲ? ಎಷ್ಟೆಷ್ಟು ಇಟ್ಟಿರಿ? ಅದನ್ನ ಯಾಕೆ ಕೇಳ್ಬೇಕಪ್ಪ ನಿನಗೆ? ಇಟ್ಟಿರ ಇಲ್ಲ? ಇಲ್ಲ ಇಟ್ಟತನ ನಿರೂಪಣೆ ಮಾಡ್ಯಾರ. ಲೀಸ್ಟ್ ಅವ್ರ ಕೈ ಐತೆ ಅಂದ್ರೆ ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಐತೆ ಅಂತ ತಿಳ್ಕೊಬೇಕು ನಾವು. ಡಿಪಾಸಿಟ್ ಇಟ್ಟಿದ್ದ ದುಡ್ಡು ಹಂಗ ಬರ್ತದ, ಜಾಸ್ತಿಯಾಗಿ ಬರ್ತದ? ಎಷ್ಟಾಗಿ? ಬಡ್ಡಿಯಾಗಿ ಬರ್ತಂತೆ. ಎಷ್ಟು ಅಂತ ಹೇಳವಲ್ರು. ಇಷ್ಟೇ ಬ್ಯಾಂಕ್ ಒಳಗೆ ಡಿಪಾಸಿಟ್ ಇಟ್ಟಂತ ದುಡ್ಡು ಡಬಲ್ ಆಗಿ ಹೆಂಗೆ ಬರ್ತದ ಅನ್ನೋದು ಗೊತ್ತದ. ಹಂಗೆ ಧರ್ಮದ ಕಾರ್ಯಕ್ರಮದೊಳಗೆ ಕೊಟ್ಟಂತ ದುಡ್ಡು ನಮ್ಗೆ ತ್ರಿಬಲ್ ಆಗಿ ಬರ್ತದ ಅನ್ನೋದು ನೆನಪಿಟ್ಕೊಂಡ್ಬಿಡ್ರಿ. ಯಾರ್ಯಾರು ಕೊಟ್ಟಿರಲ್ಲ ಅವೆಲ್ಲ ಮತ್ತೆ ಭಗವಂತ ಕೊಟ್ಟೆ ಕೊಡ್ತಾನೆ. ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ನಾನು. ನಂದೇ ಒಂದು ಉದಾಹರಣೆ ಹೇಳ್ತೀನಿ. ಬರಬೇಕಾದ್ರೆ ನಾ ರಾತ್ರಿ 4 ಗಂಟೆಗೆ ಬಂದೆ ಆದೋನಿ. ಬರಬೇಕಾದ್ರೆ ನಂದು ಸ್ನಾನ ಪೂಜೆ ಮಾಡಬೇಕು. ನಮ್ಮ ಕಲಾವಿದರು ಇವರು ಮುನವಳ್ಳಿ ಅಂತ ಬರ್ತದೆ ಬೆಳಗಾವತ್ತು, ಅಲ್ಲಿಂದ ಬಂದರು. ಹೊಟ್ಟೆ ಹಸ್ಕೊಂಡ ಬಂದಾರ, ಗಾಡಿಯಾಗ ಕುಂತಾರ. ಇಬ್ಬರು ಕಿಶೆದಾಗ ₹1 ಇಲ್ಲ. ಖರೆ, ಯಾಕಂದ್ರೆ ಅವರಿಗೆ ಕಣ್ಣು ಕಾಣಲ್ಲ. ಅಂಥವ್ರ ಹತ್ರ ಕಳ್ಳನ ಮಕ್ಕಳು ಹಿಂದೆ ಕಿಶೆದಾಗ ಎತ್ತ ದುಡ್ಕೊಂಡು, ಕಣ್ಣು ಕಾಣಲ್ಲ, ದುಡ್ಕೊಂಡು ತಿಂದು ತಾಯಿನ ಸಾಕ್ತೀನಿ ಅಂದ್ರು ಮೈಗಳನ್ನ ನಮ್ಮ ಮಕ್ಕಳು ಅವ್ರ ಕಿಶೆದಾಗ ಕೈ ಹಾಕಿ ದುಡ್ಡು ಎತ್ತಾರ, ಅವ್ರು ತಕ್ಕಿಲ್ಲ. ಇವನ ಹತ್ರ ಹಂಗ ಅವಸರದಾಗ ಓಡಿ ಬಂದಾನ, ಇವನ ಹತ್ರನೇ ಇಲ್ಲ. ಹೊಟ್ಟೆ ಹಸ್ತದ. ಇವ ಗಾಡಿಯಾಗ ಕೂತ್ಕೊಂಡು ಕಟಕ್ ರೊಟ್ಟಿ ತಿನ್ನಾಕತ್ತಾನ. ಇದು ನಡೆದ ಗಟ್ಟೆ ಕಟಕ್ ರೊಟ್ಟಿ ತಿನ್ಕೊಂಡು ಇವ ಬರಾಕತ್ತಾನ. ಹಿಂಗ್ಯಾಕೆ ಮಾಡ್ತಿರೋ, ಹೋಗಿ ಏನಾರ ತಿಂದು ಬರ್ರಿ, ನಾನು ಅರ್ಧ ಗಂಟೆ ಕಾಯ್ತೀನಿ ಅಂತೇಳಿ ಗಾಡಿ ಸೈಡ್ ಹಾಕಿ ನಂತಕ್ಕಿದ್ದು ₹500 ಕೊಟ್ಟು ಅವ್ರಿಗೆ ಕಳಿಸಿರಿ. ನಾ ಕೊಟ್ಟೇನಂತಲ್ಲ, ಡಬಲ್ ಆಗಿ ಹೆಂಗೆ ಬರ್ತದಂತ ಒಂದು ಉದಾಹರಣೆ ಹೇಳಕತ್ತೀನಿ. ಕೊಟ್ಟು ಕಳಿಸೀನಿ. ಮೊನ್ನೆ ತಿನ್ನಿಸ್ಕೊಂಡು ಊಟ ಮಾಡಿಸಿ ಕರ್ಕೊಂಬಂದಿನಿ. ₹500 ಬರೇ, ಭಾಳ ಏನಲ್ಲ. ಆದ್ರೆ ಇವತ್ತು ಬೆಳಗ್ಗೆ ನನಗೆ ಫೋನ್ ಮಾಡ್ಯಾರ. 3 ತಿಂಗಳ ಮೊದಲ ಮಾರ್ಚ್ 28ರಿಂದ ಏಪ್ರಿಲ್ 1ನೇ ತಾರೀಕುವರೆಗೆ 5 ದಿನದ ಕಾರ್ಯಕ್ರಮ ಐತಿ. 50,000 ರಿಂದ 60,000 ಸಂಭಾವನೆ ಕಾರ್ಯಕ್ರಮ ಅಡ್ವಾನ್ಸ್. ಅಂದರೆ ಡಿಪಾಸಿಟ್ ವಾಪಸ್ ರಿಟರ್ನ್ ಬರ್ತದ್ರಿ. ಕೊಡೋ ಹೃದಯ ಚಂದ ಇರ್ಬೇಕು. ಮತ್ತು ಕೊಡೋದೈತಂದು ಮನೆಯನ್ನು ತಗಡು ಮಾರಿ ಕೊಟ್ಟಿರಪ್ಪು. ಉಣ್ಣಾಕ ತಿನ್ನಕ್ಕೆ ನಮಗೂ ಇರ್ಬೇಕು. ಸ್ವಲ್ಪ ₹1,000 ಇತ್ತಂದ್ರೆ ಅದ್ರಾಗ ₹100 ಕೊಡ್ಬೇಕು. ಮತ್ತು ₹1,000 ಕೊಟ್ಟು ಜಳ ಬಳಸ್ಕೊಂಡು ನಾ ಹಾಕೊಂಡೋಗಿದ್ವಿ. ಇತ್ತಿದ್ರಾಗ ಕೊಟ್ರಿ ಅಂದ್ರೆ ಒಂದು 8ನೇ ಭಾಗ ₹1 ಭಾಗ ಕೊಡ್ಬೇಕು. ಕೊಡೋದೈತ್ ಬಾ ಅಂತೇಳಿ ಹೊಲನ ಹಚ್ಚಿರಿ. ಎಲ್ಲಿರ್ಬೇಕು ನೀವು? ಮೊನ್ನೆ ನಮ್ಮ ಇದ್ರಾಗ ಕರ್ನಾಟಕದಾಗ ಒಂದ ಸುದ್ದಿ ನಡೆದೈತಿ, ಗೊತ್ತ ನೀವು? ಸೋಷಿಯಲ್ ಮೀಡಿಯಾದಾಗ ನೋಡಿರ್ಬೇಕು. ಅಲ್ಲಿ ಐತಿಹಾಸಿಕ ಕ್ಷೇತ್ರ ಲಕ್ಕುಂಡೆ ಅಂತೆ. ಲಕ್ಕುಂಡೆಗ ಒಂದು ಗಡಿಗೆ ಎತ್ತಿ ಬಿಟ್ಟೈತೆ ಅಡಿಗೆ ಮನೆ. ಆ ಮಂಗೇನಂತ ಹೋಗಿ ಕೊಟ್ಟಾನು ಊರನ್ನರ ಕೈಯಾಗ ಕೊಟ್ಟು ಈಗ ಒದ್ದಾಡಕತ್ತಾನ. ವಾಪಸ್ ಬರ್ತತ್ತಾನ? ಬರಲ್ಲ. ಹೇಳೋದೇನಂದ್ರೆ, ನೀವು ಕೊಟ್ಟಿದ್ದೆಲ್ಲ ಒಳ್ಳೇದಕ್ಕಾಗ್ತದ. ನೀವು ಎದಕ್ಕೆ ಬರ್ಬೇಕು? ನಾಳೆ ಕೊನೆಯದು ಪಟ್ಟಾಧಿಕಾರ ಬರ್ತೀರ ಇಲ್ಲ? ನೆನಪಿಟ್ಟುಕೊಳ್ರಿ. ನಾವೆಲ್ಲ ಕಾಣಿಕೆ ಇಸ್ಕೊಂಡ್ವಿ ಅಂದ್ರೆ ಕೇಳಿಸ್ಕೊಂಡಿದ್ದಲ್ಲ. ನಿಮ್ಮ ಭಕ್ತರು, ನಿಮ್ಮ ಗ್ರಾಮದವ್ರು ಕೇಳಿ ಖುಷಿಯಿಂದ ಕೊಟ್ಟಿದ್ದು ಆನಂದ ಆಗ್ಯದ. ಒಂದು ಸಲ ಮತ್ತೆ ಈ ಎಲ್ಲ ಹಿರಿಯರಿಗೆ ಮತ್ತು ದಾಸೋಹ ಮಾಡಿದವರಿಗೆ, ಕುತ್ಕೊಂಡು ಕೇಳಿದವರಿಗೆ, ನಮ್ಮ ಕ್ಯಾಮ್ರಾಮ್ಯಾನ್ ಅಣ್ಣ ಅವನಿಗೆ ಸನ್ಮಾನ ಮಾಡ್ಬೇಕು. ಆ್ಯಕ್ಚುಲಿ ಅವ ಅಲ್ಲಿ ಕುಂತಾನ. ಒಂದು ಸಲ ಬಂದು ಅಜ್ಜರ ಕಡೆಯಿಂದ ಸನ್ಮಾನ ಮಾಡಿಸ್ಕೊಂಡ್ಬಿಡೋಣ. ನೀನೊಬ್ಬವ ನಮ್ಮ ಹುಡುಗ ವಿಡಿಯೋ ಎಡಿಟ್ ಮಾಡ್ತಾನೆ. ಇಬ್ಬರು ಬರ್ರಿ ದಯಮಾಡಿ. ಎಲ್ಲೋ ನಾವು ಭಾಳ ಚಂದ ವಿಡಿಯೋ ಎಡಿಟ್ ಮಾಡಕತ್ತಾರ. ಯಾಕಂದ್ರೆ ನಿಮ್ಮ ಊರಿನ ಕಾರ್ಯಕ್ರಮ ಬಾರ ಹೋಮರೆ ನಾ ಕರೆಯಾಕತ್ತೀನಿ. ನೀವು ಕನೆಗಿನ ನೋಡ್ರಿ, ನೀವು ಚಪ್ಪಾಳೆ ತಟ್ರಿ, ಒಳ್ಳೇದಾಗ ನಾಚ್ಕೊಳಕತ್ತೀನಿ. ಯಾಕಂದ್ರೆ ನಿಮ್ಮ ಊರಿನ ಕಾರ್ಯಕ್ರಮ ಭಾಳ ಚಂದ ಎಡಿಟ್ ಮಾಡಿ ಅದು ವಿಡಿಯೋ ಮಾಡಿ ಎಲ್ಲ ಕಡೆ ನಿಮ್ಮ ಗ್ರೂಪ್ಗಳಿಗೆ ವಾಟ್ಸಪ್ನಾಗ ಇಡಕ್ಕೆ ಭಾಳ ಅನುಕೂಲ. ಅದು ಒಂದು ಕೆಲಸ, ಅದು ಒಂದು ಕಾಯಕ ಇವರಿಬ್ಬರು ಮಾಡ್ಯಾರ. ಅವ್ರಿಗೆಲ್ಲರಿಗೂ ಇಬ್ಬರಿಗೂ ಒಳ್ಳೇದಾಗಲಿ. ಚಂದ ಜೋರಾಗಿ ಚಪ್ಪಾಳೆ ತಟ್ರಿ. ಮತ್ತು ನಾನು ಪ್ರೀತಿಯಿಂದ ಕರೆದಿನಿ. ಒಮ್ಮರೆ ಅವನ ಯಾಕೆ ಹಚ್ಚಿರಿದ್ರೆ ಆಮೇಲೆ ಒಳ್ಳೇದಾಗಲಿ. ಈಗ ಮುಂದೆ ಮೇಣ ಬತ್ತಿ ತಂದಿರಲಿವ? ಎಲ್ಲದವು ತಂದಿರ ಅಣ್ಣ? ನೀವು ಇವತ್ತರ ಮುಂದೆ ಬರ್ರಿಪ್ಪ ದಯಮಾಡಿ. ಅಲ್ಲಿ ನಿಂತ ನಾ ಏನು ಭಯಕತ್ತಿಲ್ಲ. ಸ್ವಲ್ಪ ಮುಂದೆ ಬರ್ರಿ. ಫೋನ್ ಅದಾವಿಲ್ಲ ನಿಮ್ಮ ಹತ್ರ? ಅಣ್ಣ ಫೋನ್ ಹೋಣ
ಬರ್ರಿ ದಯಮಾಡಿ ಏನು ಎಲ್ಲಾರು ಮುಂದಕ್ಕೆ ಬರ್ರಿ, ಎಲ್ಲರೂ ಮುಂದಕ್ಕೆ ಬರ್ರಿ. ಮೊಮ್ಮತ್ ಹಚ್ಚೋದೈತೆ ಕಾರ್ಯಕ್ರಮ, ಎಲ್ಲಾರು ಮುಂದಕ್ಕೆ ಬರ್ರಿ, ಫೋನ್ ಇದ್ದವರು ಫೋನ್ ಎಲ್ಲಾರು ಮುಂದಕ್ಕೆ ಬರ್ರಿ. ಗೌರವ ಕೊಡ್ರಿ, ತಾತವ್ರು ಹೇಳ್ತಿದಾರಪ್ಪ ಅಂದ್ರೆ ಗೌರವ ಕೊಡ್ರಿ ಅಷ್ಟೇ. ನನ್ನ ಮಾತಿನ ಕಡೆ ಸ್ವಲ್ಪ ಎಲ್ಲ ಮುಗಿತಲ್ರಿ, ಏನಾರು ಹೇಳೋದೈತ್ರ ಹೇಳ್ರಿ, ಇನ್ನೊಂದೇನೈತ್ರಿ ಹೇಳ್ರಿ. ಮತ್ತು ಈ ಮಠಂ ಶಿವಯ್ಯ ಸ್ವಾಮಿ ಅವರು ಹಾಂ ನಿಮ್ಮ ಸರ್ಪಭೂಷಣ ದೇವರಿಗೆ 500 ರೂಪಾಯಿ ಕೊಟ್ಟಿದ್ದಾರೆ. ಅದು ಯಾಕಂದ್ರೆ ನನ್ನ ಜೋಳಿಗೆ ಈಗ ಭಾಳ ಜಗಾಕತ್ತ. ಏ ಅಣ್ಣ ಹೇಳ್ಬಾಡ್ರಿ ಒಂದು ಸೆಕೆಂಡ್. ನಿಮಗೆಲ್ಲರಿಗೂ ಒಂದು ಸಲ ಭಾಳ ಯಶಸ್ವಿ ಮಾಡಿಕೊಟ್ಟಿರಿ. ಇವ್ರ ಹೆಸರು ಹೇಳಿಲ್ಲ ಅಂತ ತಪ್ಪು ತಿಳ್ಕೊಬಾಡ್ರಿ. ಎಲ್ಲರೂ ಚಂದ ದುಡ್ದಿರಿ, ಎಲ್ಲರೂ ಚಂದ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿರಿ. ಹೆಸರು ಹೇಳಿದ್ರ ಬಾಯಿಯೊಳಗಿರ್ತದ, ಹೆಸರು ಹೇಳಲಾರ್ದವ್ರದ್ದು ಹೆಸರು ಅಜ್ಜರ ಹೃದಯದೊಳಗಿರ್ತದ, ಅನ್ಯಥ ಭಾವಿಸ್ಬಾಡ್ರಿ. ಎಲ್ಲರೂ ಕೂಡ ಭಾಳ ಚಂದ ದುಡ್ದಿರಿ, ಭಾಳ ಯಶಸ್ವಿ ಮಾಡಿಕೊಟ್ಟಿರಿ. ಮುಂದಿನ ಹಳ್ಳಿಗೆ ಹೆಂಗೆ ನಾವು ನಾನಾಪುರದ ಗ್ರಾಮದ ವಿಡಿಯೋಗಳನ್ನು ತೋರಿಸಿ ನಿಮ್ಮೂರಿಗೆ ಪ್ರೇರಣೆ ಆಯಿತು, ಹಂಗೆ ನಿಮ್ಮೂರಿನ ಕಾರ್ಯಕ್ರಮ ಮತ್ತೆ ಮುಂದಿನ ಊರಿಗೆ ಪ್ರೇರಣೆ ಆಗ್ತದ. ದಯಮಾಡಿ ತಾವೆಲ್ಲರೂ ಭಾಳ ಇಲ್ಲಿವರೆಗೆ ಶಾಂತಿ ರೀತಿಯಿಂದ ಕೂತ್ಕೊಂಡು ಪ್ರವಚನ ಕೇಳಿರಿ. ಇವಾಗ ಏನು ಮಾಡ್ಬೇಕಂದ್ರೆ, ಮೊದಲು ಊಟಕ್ಕೆ ಹೋಗ್ತಿರಲ್ಲ ದಾಸೋಹಕ್ಕೆ, ಮೊದಲು ತಾಯಂದ್ರಿಗೆ ಅನುಕೂಲ ಮಾಡಿಕೊಡ್ರಿ. ತಾಯಂದ್ರದ್ದು ಆದಮೇಲೆ ಗಂಡ್ಮಕ್ಳು ತಾಟಿಡಿ. ಯಾಕಂದ್ರೆ ವರ್ಷದ 365 ಮೊದಲು ನಿಮ್ಗೆ ತಾಟ ಬಂದಿರ್ತದೆ ಮನ್ಯಾಗ, ಲಾಸ್ಟಿಗೆ ಅವ್ರು ಉಂಡಿರ್ತಾರೆ. ಇವತ್ತು ಒಂದು ದಿನ ಅವ್ರು ಕರಿಗಡವು ತಂದಾರ, ಅವ್ರು ಉಂಡು ಆದ್ಮೇಲೆ ನಿಮಗೆ ಸಿಗಲಿ. ಅದಕ್ಕೆ ಎಲ್ಲ ಭಾಳ ಚಲೋ ಆಗೈತಿ. ನೀವು ಮೇಣಬತ್ತಿ ತಂದಿರಲ್ಲವ, ನಿಮ್ಮ ಜಡಿಗೆ ನೀವು ಜವಾಬ್ದಾರ, ಅದನ್ನ ಹೇಳ್ತೀನಿ. ಚಲೋ ಜಡಿ ಐತಂತ ಹಚ್ಚಿಗಿಚ್ಚಿರಿ. ಅಣ್ಣ ಹಿಂದಿದ್ದರದ್ದು ಫೋನ್ ಐತಲ್ಲ, ನೀವೆಲ್ಲ ಫೋನ್ ಟಾರ್ಚ್ ಆನ್ ಮಾಡಿರಿ. ಸಾಧ್ಯ ಆದರೆ ಆ ಲೈಟ್ಗಳನ್ನು ಬಂದ್ ಮಾಡಿರಿ. ಆ ಗೋಪುರ ಇಲ್ಲಿ ಇದನ್ನ ಇವು ಬಂದಾಕವು ಮೈಕ್ ಆನ್ ಇರ್ಬೇಕಣ್ಣ. ನನ್ನ ಕಡೆ ಲಕ್ಷ್ಯ ಕೊಡ್ರಿ. ಯಾರ್ಯಾರು ಮೇಣಬತ್ತಿ ತಂದಿರಲ್ಲ ಎಲ್ಲರೂ ನಾನು ಹೇಳ್ತೀನಿ, ಹಚ್ಚ ಮಂದಿ ತಲೆ ಮೇಲೆ ತಾಡ್ಪಲ್ ಮೇಲೆ ಇಡಬೇಡ್ರಿ. ಹಚ್ಚವನ ಹಿಂಗೆ ಮೇಲೆ ಎತ್ತಿಡಿಬೇಕು, ಬೆಳಗಬಾಡ್ರಿ. ಹಿಂಗೆ ಎತ್ತಿ ಮೇಲೆ ಇಡೀರಿ. ಆ ಲೈಟ್ಗಳನ್ನು ಬಂದ್ ಮಾಡ್ರಿ. ಅಣ್ಣ ವಿಡಿಯೋ ಮಾಡೋರು ಎಲ್ಲದನಪ್ಪ, ಇಲ್ಲೇ ವೇದಿಕೆಯಿಂದ ಬಂದ್ಬಿಡ್ರಿ. ಬೆಳಗಿಸುವೆ ಜ್ಯೋತಿಯನ್ನು ಬೆಳಗಿಸುವೆ ಬೋಳ ಬಸವೇಗಿಸುವೆ ಬೋಳ ಬಸವೇಶಗೆ ಆದುನಿಯಲ್ಲಿ ನೆಲೆಸಿದಂತ ಸದ್ಗುರುವಿಗೆ ಆದುನಿಯಲ್ಲಿ ನೆಲೆಸಿದಂತ ಸದ್ಗುರುವಿಗೆ ಜ್ಯೋತಿಯನ್ನು ಬೆಳಗಿಸುವೆ ಬೋಳ ಬಸವೇಶಗೆ ಆದುನಿಯಲ್ಲಿ ನೆಲೆಸಿದಂತ ಸದ್ಗುರುವಿಗೆ ಆದುನಿಯಲ್ಲಿ ನೆಲೆಸಿದಂತ ಸದ್ಗುರುವಿಗೆ ಪಡೆದ ಕಾಯಕವ ಗೈಯುತ ಕತ್ತಲೆಯನ್ನು ಕಳೆದ ಸಿದ್ಧಲಿಂಗ ಗುರುವರರ ಕರುಣೆಯನ್ನು ಪಡೆದ ಕಾಯಕವ ಗೈಯುತ ಕತ್ತಲೆಯನ್ನು ಕಳೆದ ಭಕ್ತರಿಗೆಲ್ಲ ವರ ನೀಡಿ ಹರಸಿನ ಬಂದ ಭಕ್ತರಿಗೆಲ್ಲ ವರ ನೀಡಿ ಹರಸಿನ ಜ್ಯೋತಿಯನ್ನು ಬೆಳಗಿಸುವೆ ಬೋಳ ಬಸವೇಶಗೆ ಜಂಗಮರ ಶಿವೆಗೆ ಸಿದ್ಧನಾಗಿ ತಾನಂತ ಗುರುವಿನ ಆಜ್ಞೆಯಿಂದ ಜೀವಂತ ನಿಲ್ಲಿಸಿದ ಜ್ಯೋತಿಯನ್ನು ಬೆಳಗಿಸುವೆ ಜ್ಯೋತಿಯನ್ನು ಬೆಳಗಿಸುವೆ ಬೋಳ ಬಸವೇಶಗೆ ಆದುನಿಯಲ್ಲಿ ನೆಲೆಸಿದಂತ ಸದ್ಗುರುವಿಗೆ ವರ್ಷಕ್ಕೊಮ್ಮೆ ಸಂಭ್ರಮದ ಜಾತ್ರೆಯನ್ನು ನಡೆಸಿದ ಸದ್ಗುಣಗಳ ಸದ್ಭಾವನೆ ಯಾತ್ರೆಯಲ್ಲಿ ನುಡಿದ ವರ್ಷಕ್ಕೊಮ್ಮೆ ಸಂಭ್ರಮದ ಜಾತ್ರೆಯನ್ನು ನಡೆಸಿದ ಸದ್ಗುಣಗಳ ಸದ್ಭಾವನೆ ಯಾತ್ರೆಯಲ್ಲಿ ನುಡಿದ ಇಂದಿನ ಗುರು ಸಿದ್ಧಾದೆ ಜ್ಯೋತಿಯನ್ನು ಬೆಳಗಿಸುವೆ ಬೋಳ ಬಸವೇಶಗೆ ಬೋಳ ಬಸವೇಶಗೆ ಆಗುಣಿಯಲ್ಲಿ ನೆಲೆಸಿದಂತ ಸದ್ಗುರುವಿಗೆ ತುಂಬಿದ ಮಣ್ಣಿಗೇರಿ ಕ್ಷೇತ್ರವು ಅರಿವುಳ್ಳ ಆಧ್ಯಾತ್ಮ ಕ್ಷೇತ್ರವನ್ನು ನೆಲೆಸಿದ ಮಾನವ
ಸರ್ಪಭೂಷಣ ಅಮರವಾಣಿಯಲ್ಲಿ ಉಳಿದ ಸರ್ಪಭೂಷಣರ ಅಮರವಾಣಿಯಲ್ಲಿ ಉಳಿದ ಮಂಗಳವ ಪಾಡುವೆ ಗುರುವಿಗೆ ಆದುನಿಯಲ್ಲಿ ನೆಲೆಸಿದಂಥ ಶ್ರೇಷ್ಠ ಗುರುವಿಗೆ ಆದುನಿಯಲ್ಲಿ ನೆಲೆಸಿದ ಯಶೋ ನಾಮರೂಪಾಭ್ಯಂ. ಒಂದ್ ನಿಮಿಷ ಎಲ್ಲರೂ ಮೇಣಬತ್ತಿ ಒಂದೇ ಸಲ ಈ ಸೌಂಡ್ ಕೊಡೋಣ. ಮೇಲೆ ಎತ್ತಿಡ್ರಿ, ದೂರ ದೂರ ಇಡ್ರಿ ಎರಡು. ಅಣ್ಣ ವಿಡಿಯೋ ಮಾಡ್ಕೊಳ್ಳೋರು ಒಂದ್ಸಲ ನನ್ನ ಮಾತಿನ ಕಡೆ ಗಮನ ಇರಲಿ. ಎಲ್ಲರೂ ಮೇಣಬತ್ತಿನ ಮೇಲಿಡಿರಿ. ವಿಡಿಯೋ ಮಾಡೋರು ದಯಮಾಡಿ ಜಲ್ದಿ ಮಾಡ್ಕೊಳ್ರಿ. ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ, ಜಮ್ಮು ಕಾಶ್ಮೀರ ಕಣಿವೆಗಳಲ್ಲಿ, ಬಿಹಾರದ ಬೌದ್ಧ ಬಿಹಾರಗಳಲ್ಲಿ, ದಿಲ್ಲಿಯ ಗಲ್ಲಿಗಳಲ್ಲಿ, ಕಾಶಿಯ ಪುಸ್ತಕ ರಾಶಿಗಳಲ್ಲಿ, ಪ್ರಯಾಗದ ತ್ರಿವೇಣಿ ಸಂಗಮದಲ್ಲಿ, ಅಮೃತ್ಸರದ ಸುವರ್ಣ ಮಂದಿರದಲ್ಲಿ, ರಾಜಸ್ಥಾನದ ರಾಜ ಮನೆತನಗಳಲ್ಲಿ, ಮಹಾರಾಷ್ಟ್ರದ ಭಗವಾನ್ ಧ್ವಜಗಳಲ್ಲಿ, ಕರ್ನಾಟಕದ ಮಣ್ಣಿನಲ್ಲಿ, ಆಂಧ್ರ ಪ್ರದೇಶದ ಮನೆಗಳಲ್ಲಿ, ಮನಸ್ಸುಗಳಲ್ಲಿ ಮಾತನಿಸೋ ಧ್ವನಿಯಾಗಬೇಕಲ್ಲ. ಬೋಲೋ ಯಡಿಯೂರ ಸಿದ್ದಲಿಂಗೇಶ್ವರ ಮಹಾರಾಜ್ ಕೆ ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕೆ ಬೋಳ ಬಸವೇಶ್ವರ ಮಹಾರಾಜ್ ಕೆ ಬೋಲೋ ಹಾನಗಲ್ಲ ಕುಮಾರೇಶ್ವರ ಮಹಾರಾಜ್ ಕೆ ಬೋಲೋ ವಾಯುಪುತ್ರ ಹನುಮಾನ್ ಕೆ ಬೋಲೋ ಸಕಲ ಸಾಧು ಸಂತ ಮಹಾರಾಜ್ ಕೆ ಬೋಲೋ ಭಾರತ್ ಮಾತಾ ಕೆ. ಎಲ್ಲರಿಗೂ ಕೂಡ ಇದು ಹೆಂಗಿತ್ತಂದ್ರೆ ಒಂದೇ ಮಾತನಾಗ ಹೇಳ್ಬೇಕಂದ್ರೆ, ಸ್ವರ್ಗದ ಬಾಗಿಲು ಎಲ್ಲಿ ಹಿದಣ್ಣ, ನುಗ್ಗಿದರೆಲ್ಲೂ ಸಿಗಲಿಲ್ಲಣ್ಣ. ಗಣ 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 ಗಂಟೆಯ ಬಾರಿಸಿ ಮನ 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 ಮಂತ್ರವ ಓದಿದೆ. ಕಾಸಿಗೆ ಹೋದರು ಅಲ್ಲಿಲ್ಲಣ್ಣ, ಮುಳುಗಿದೆ ಗಂಗೆಯೊಳಗು ಸ್ವರ್ಗ ಇಲ್ಲಣ್ಣ. ಸ್ವರ್ಗ ಸದ್ಯದೊಳಗೆ ಎಲ್ಲಿತ್ತಂದ್ರೆ ಅದು ಡಾಣಾಪುರ ಗ್ರಾಮದೊಳಗೆ ಸ್ವರ್ಗ ಇತ್ತು ಎನ್ನುವ ಹಾಗೆ ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿರಿ. ತಮಗೆಲ್ಲರಿಗೂ ಕೂಡ ಶರಣೋ ಶರಣಾರ್ಥಿಗಳು. ಏನಾನಂದರೆ ಇದಕ್ಕಿಂತ ಸ್ವರ್ಗ ಎಲ್ಲೂ ಇಲ್ಲ. ಇವೆಲ್ಲ ಮೇಣಬತ್ತಿಗಳನ್ನ ನಿಮ್ಮ ಗ್ರಾಮದ ಆಂಜನೇಯನ ದೇವಸ್ಥಾನದೊಳಗೆ ಹಚ್ಚಿ ನಿಧಾನಕ್ಕ ಅಜ್ಜೋರಿಗೆ ನಮಸ್ಕಾರ ಮಾಡಿ ಮೊದಲು ತಾಯಂದ್ರ ಕರೆಗೆ ಹೊಡೆದು ನಿಮ್ಮ ನಡೆ ಮನೆ ಕಡೆ, ನಮ್ಮ ನಡೆ ಮಠದ ಕಡೆ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಬಸವಲಿಂಗಾಯ ನಮಃ. 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 ಓಂ ಶ್ರೀ
ಗುರು ಬಸವ ಲಿಂಗಾಯ ನಮಃ. ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ.